ಹಾಲೆಲೂಯಾ. Hallelujah. ನಿಜವಾಗಿ ಸಂತೋಷವಾಗಿದ್ದೀರಾ? Yes. ಆಮೆನ್. ಯಾಕೆ ಸಂತೋಷ? ಯಾಕೆ ಈ ಸಂತೋಷ? ಅದೇ ಸಂತೋಷವಾಗಿದ್ದೀರಾ ಹೌದಂತೀರಿ, ಯಾಕೆಂದ್ರೆ ಗೊತ್ತಿಲ್ಲ, ಸುಮ್ಮನೆ ಕ್ರಿಸ್ಮಸ್ ನಿಮಿತ್ತವಾಗಿಯಾ ಅಥವಾ ಬೇರೆ ಏನಾದ್ರ? ಕ್ರಿಸ್ಮಸ್ ಇದೆಯಾ? ಇಲ್ಲ. Yes. ಮತ್ತೆ ಹೌದಾ ಇಲ್ಲ ಹೇಳ್ಬೇಕಲ್ಲ. ಓಕೆ, ಸಂತೋಷವಾಗಿರಬೇಕು. ನಮ್ಮ ಪಕ್ಕದವರಿಗೆ ಹೇಳಿ ಸಂತೋಷವಾಗಿರಿ. ಹೇಳಿ ಪಕ್ಕದವರಿಗೆ ಹೇಳಿ. ನಾವಿಲ್ಲಿ ಕ್ರಿಸ್ಮಸ್ ಆಚರಣೆ ಮಾಡೋದಕ್ಕೆ ಬಂದಿದ್ದೇವೆ, ಹಾಗಾಗಿ ಸಂತೋಷವಾಗಿರಿ. ಓಕೆ, ಕ್ರಿಸ್ಮಸ್ ಅಂದ್ರೆ ಏನು? ಕ್ರಿಸ್ಮಸ್ ಅಂದ್ರೆ ಏನು? ಮಾತಾಡಬೇಕು, ಬೇಗ ಬೇಗ ಮುಗಿಸ್ಬೇಕಾದ್ರೆ ಇಲ್ಲಾದ್ರೆ ಬೆಳಿಗ್ಗೆ ತನಕ ಇಲ್ಲೇ ಕೂಡಿಸ್ತೇನೆ. ಓಕೆ, ಮನೆಗೆ ಬಿಡಲ್ಲ ನೋಡಿ ಮಾತಾಡಲಿಲ್ಲ ಅಂದ್ರೆ. ಓಕೆ, ಕ್ರಿಸ್ಮಸ್ ಅಂದ್ರೆ ಏನು? ಕ್ರಿಸ್ಮಸ್ ಅಂದ್ರೆ ಹಬ್ಬ, ಹೌದಲ್ಲ? ಇಷ್ಟು ಹೇಳಕ್ ಬರಲ್ಲ, ನಾನು ಕನ್ನಡದಲ್ಲೇ ಪ್ರಸಂಗ ಮಾಡ್ತಾ ಇದ್ದೇನೆ. ಓಕೆ, ಕ್ರಿಸ್ಮಸ್ ಯೇಸು ಸ್ವಾಮಿಯ ಜನನ ದಿವಸ ಒಂದು ನಾವು ಜ್ಞಾಪಕ ಮಾಡಿಕೊಳ್ತೇವೆ. ಇಂದಿನಿಂದ 2024 ವರ್ಷಗಳು ಕಳೆದವು. ಯೇಸು ಸ್ವಾಮಿ ಭೂಲೋಕದಲ್ಲಿ ಮಾನವ ರೂಪವನ್ನು ಧರಿಸಿಕೊಂಡು ಬಂದನು. ಅನೇಕ ಜನರು ಹುಟ್ಟಹಬ್ಬಗಳನ್ನು ಆಚರಿಸ್ತಾರೆ, ಹೌದಲ್ಲ? ನನ್ನ ಹುಟ್ಟಹಬ್ಬ ಬರ್ತದೆ, ಡಿಸೆಂಬರ್ಗೆ ಇರ್ತದೆ, ನಂದಾಯಿತು. ಓಕೆ, ಎಲ್ಲರದ್ದು ಹುಟ್ಟಹಬ್ಬ ಇರ್ತದೆ. ಆದರೆ ಯೇಸು ಸ್ವಾಮಿಯ ಒಂದು ಜನನದ ವಿಶೇಷತೆ ಏನಿದೆ? ಯಾಕೆ ಇವತ್ತು ಯೇಸು ಸ್ವಾಮಿಯ ಒಂದು ಜನನವನ್ನು ಕೇವಲ ನಾವು ನೀವು ಮಾತ್ರ ಅಲ್ಲ, ಇಡೀ ಜಗತ್ತೇ ಆತನನ್ನು ಆಚರಿಸುತ್ತದೆ? ಏನು ವಿಶೇಷ ಇದೆ ಯೇಸು ಸ್ವಾಮಿಯಲ್ಲಿ? ಯಾಕೆ ಈತನ ಜನನದ ಸುದ್ದಿ, ಈ ಒಂದು ಸುವಾರ್ತೆ ಇವತ್ತು ಹಲವಾರು ಕಡೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಇಷ್ಟು ಒಂದು ಸಂತೋಷದಿಂದ, ಸಂಭ್ರಮದಿಂದ, ಉತ್ಸಾಹದಿಂದ ಈ ಒಂದು ಹಬ್ಬವನ್ನು ಆಚರಿಸುವರಾಗಿದೆ. ಕೆಲವೊಮ್ಮೆ ನಾವು ಕ್ರೈಸ್ತರಲ್ಲಿ ಅನ್ಕೊಂತೇವೆ ಗೊತ್ತಾ, ನಾವು ಯಾಕೆ ಸಂತೋಷ ಪಡ್ತೇವೆ ಅಂದ್ರೆ ವರ್ಷದಲ್ಲಿ ನಮಗೆ ಬರೋದು ಒಂದೇ ಹಬ್ಬ, ಹೌದಾ? ವರ್ಷದಲ್ಲಿ ನಮಗೆ ಒಂದೇ ಹಬ್ಬ, ದೊಡ್ಡ ಹಬ್ಬ ಎಂಬುದಾಗಿ ಹೇಳಿ ನಾವು ಸಂತೋಷದಿಂದ ಅದು ಮಾಡಬೇಕು, ಇದು ಮಾಡಬೇಕು, ಒಳ್ಳೆ ತಿಂಡಿ, ಯಾವಾಗ ಕ್ರಿಸ್ಮಸ್ ಬರ್ತದೆ ಎಂಬುದಾಗಿ ಕಾಯ್ತಾ ಇರ್ತೇವೆ. ಕ್ರಿಸ್ಮಸ್ ಹಬ್ಬ ಬಂತಂದ್ರೆ ಒಳ್ಳೆ ಬಟ್ಟೆ ತಗೋಬೇಕು, ಒಳ್ಳೆ ಮನೆ ಪೇಂಟ್ ಮಾಡಬೇಕು, ಎಲ್ಲ ಅನೇಕ ವಿಷಯಗಳು, ಹೌದಲ್ಲ? ಹಾಗಾಗಿ ನಾವು ಈ ರೀತಿಯಾಗಿ ಯೋಚನೆ ಮಾಡಿದ್ರೆ ವರ್ಷದಲ್ಲಿ ಒಂದಿರುವಂಥ ಹಬ್ಬ ಅಲ್ಲ ಇದು. ನಮಗೋಸ್ಕರ ವರ್ಷದಲ್ಲಿ ಒಂದಿರುವಂಥ ಹಬ್ಬ ಅಲ್ಲ, ಇದು ನಮಗೋಸ್ಕರ ಪ್ರತಿನಿತ್ಯ ಆಚರಿಸುವಂಥ ಹಬ್ಬ ಆಗಿದೆ. ನಾವು ಪ್ರತಿನಿತ್ಯ ಕ್ರಿಸ್ತನನ್ನು ನೆನೆಸಿಕೊಳ್ಳುವಂಥವರಾಗಿರಬೇಕು. ವರ್ಷದಲ್ಲಿ ಒಂದು ಸಲ ಯೇಸು ಸ್ವಾಮಿನ ನೆನೆಸಿಕೊಳ್ಳುವುದಲ್ಲ. ನಿಜವಾದ ಕ್ರೈಸ್ತನು ಯಾರಂದ್ರೆ ಪ್ರತಿನಿತ್ಯ ಕ್ರಿಸ್ತನನ್ನು ಅನುಸರಿಸಿ ನಡೆಯುವವನೇ ನಿಜವಾದ ಕ್ರೈಸ್ತನು. ವರ್ಷಕ್ಕೆ ಒಂದು ಸಾಲ ಬಂದು ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡುವುದರಿಂದ ನಾನು ನಿನ್ನ ಕ್ರೈಸ್ತನ ಅನಿಸಿಕೊಳ್ಳಲಾಗುವುದಿಲ್ಲ. ನಾನು ಲೋಕದ ಪ್ರಕಾರ ಕ್ರೈಸ್ತನಾಗಿರಬಹುದು, ಸಮಾಜ ನನಗೆ ಕ್ರೈಸ್ತನನ್ನು ಕರೆಯಬಹುದು, ಆದರೆ ಆ ದೇವರ ದೃಷ್ಟಿಯಲ್ಲಿ ನಾನು ನಿನ್ನ ಕ್ರೈಸ್ತನಲ್ಲ, ನಾನು ನಿನ್ನ ಆತನಿಗೆ ಯೋಗ್ಯನಲ್ಲ. ಯಾಕೆ ಗೊತ್ತಾ? ನಾವು ವರ್ಷದಲ್ಲಿ ಒಂದು ಸಲ ಕ್ರಿಸ್ಮಸ್ ಜ್ಞಾಪಕ ಮಾಡಿಕೊಂಡು ಉತ್ಸಾಹ ಮಾಡುತ್ತೇವೆ, ಆದರೆ ಪ್ರತಿದಿನ ನಾವೊಂದು ಗೋಳಾಟದಲ್ಲಿ ಜೀವನವನ್ನು ಕಳೆದಂತರಾಗಿದ್ದೇವೆ. ಈ ದಿನ ನಾವು ಕ್ರಿಸ್ಮಸ್ ವಿಷಯದಲ್ಲಿ ನಾನು ಮಾತಾಡುತ್ತಿನ, ನಾನು ಯೇಸುವಿನ ವಿಷಯದಲ್ಲಿ ಮಾತಾಡಲು ಇಷ್ಟಪಡ್ತೇನೆ. ಕ್ರಿಸ್ಮಸ್ ಸಂದರ್ಭದಲ್ಲಿ ಅನೇಕಗಳನ್ನೆಲ್ಲ ನೋಡ್ತೇವೆ, ಯೇಸು ಹೇಗೆ ಹುಟ್ಟಿದನು, ಎಲ್ಲಿ ಹುಟ್ಟಿದನು, ಯಾಕೆ, ಏನು, ಇವೆಲ್ಲ ಅನೇಕ ವಿಷಯಗಳನ್ನು. ಆದರೆ ನಾನು ಇವತ್ತು ಅದಕ್ಕಿಂತ ಬೇರೆ, ನಾನಿಲ್ಲಿ ಏನು ಪ್ರಸಂಗ ಮಾಡಬೇಕೆಂದು ಆಲೋಚಿಸುತ್ತಿರುವಾಗ ಅಥವಾ ಪ್ರಾರ್ಥನೆ ಮಾಡುತ್ತಿರುವಾಗ, ಯೇಸು ಯಾಕೆ, ಈ ವಿಷಯದಲ್ಲಿ ಯಾಕೆ ಯೇಸುವೆ, ನಾವು ಯಾಕೆ ಯೇಸುವನ್ನೇ ನಂಬಬೇಕು? ಯಾಕೆ ಈ ಯೇಸು ಯಾರು? ಈತನನ್ನು ಯಾಕೆ ನಾವು ಈತನ ಹುಟ್ಟಹಬ್ಬವನ್ನು ಆಚರಣೆ ಮಾಡಬೇಕು? ಈ ಯೇಸು ಏನೆಂಬುದಾಗಿ ಇವತ್ತು ದಿನ ನಾವು ನೋಡುವಂತರಾಗಿದ್ದೇವೆ. ಯಾಕೆ ನಮಗೆ ಯೇಸು ಬೇಕು? ಈ ಯೇಸುವಿನಲ್ಲಿ ನಂಬಿಕೆ ಇಡುವುದರಿಂದ ನನಗೆ ಏನು ಲಾಭ? ಈ ಯೇಸು ನನಗೆ ಯಾಕೆ ಬೇಕೆಂಬುದಂತ ವಿಷಯವನ್ನು ನಾವು ನೋಡೋದು. ಅದಕ್ಕಿಂತ ಮುಂಚೆ ಈ ಯೇಸು ಯಾಕೆ ಅನ್ನೋದಕ್ಕಿಂತ ಮುಂಚೆ ನನಗೆ ಗೊತ್ತಾಗಬೇಕು ಯೇಸು ಯಾರೆಂಬುದಾಗಿ, ಹೌದಲ್ಲ? ಎದುವರೆಗೆ ಯೇಸು ಯಾರೆಂಬುದಾಗಿ ನಾನು ತಿಳಿಯದಿದ್ದರೆ ಯೇಸು ಯಾಕೆ ಅನ್ನೋದು ನನಗೆ ಗೊತ್ತಾಗುವುದಿಲ್ಲ. ನೋಡಿ, ಇವತ್ತು ಅನೇಕ ವಿಷಯಗಳಿದ್ದಾರೆ. ನನ್ನ ವಿಷಯಗಳು ಬೇಗನೆ ಅದನ್ನು ನಾನು ಅಧಿಕ ವಚನಗಳಲ್ಲಿ ಟೈಮ್ ಆಲ್ರೆಡಿ ಜಾಸ್ತಿ ಆಗಿದೆ, ಹಾಗಾಗಿ ನಾನು ಆದಷ್ಟು ಬೇಗನೆ ಈ ದಿನ ಯಾಕೆ ಯೇಸು ಅನ್ನೋದಕ್ಕಿಂತ ಮುಂಚೆ ಯಾರು ಯೇಸು ಎಂಬುದಾಗಿ ತಿಳಿದುಕೊಳ್ಳೋಣ. ಆದರೆ ಇಲ್ಲಿ ನೋಡಿ, ಹಾಗಾದ್ರೆ ಯಾರು ಈ ಯೇಸು, ಯಾಕೆ ಈ ಯೇಸು ಎಂಬುದಾಗಿ, ಮತ್ತೆ ಯಾಕೆ ಯೇಸುವೆ ಮನುಷ್ಯನಾಗಿ ಲೋಕಕ್ಕೆ ಬಂದನು, ಯಾಕೆ ಯೇಸುವೆ ಮಾನವ ಜಾತಿಯನ್ನು ರಕ್ಷಿಸಲು ಸಾಧ್ಯ,
ಯಾಕೆ ಯೇಸುವೆ ಮನುಷ್ಯರ ಪಾಪಗಳನ್ನು ಕ್ಷಮಿಸಲು ಸಾಧ್ಯ? ಯಾಕೆ ಯೇಸುವನ್ನೇ ನಂಬಬೇಕು? ಇಂಥ ಅನೇಕ ಪ್ರಶ್ನೆಗಳು ನಮ್ಮ ಜೀವಿತದಲ್ಲಿ ಬರ್ತಿರ್ಬೇಕು. ಇವತ್ತು ಅನೇಕರು ಲೋಕದಲ್ಲಿರುವಂಥವ್ರು ಕೆಲವರು ಅಂತಿರ್ಬೇಕು, ಕ್ರಿಸ್ಮಸ್ ನಾವು ಯಾಕೆ ಆಚರಣೆ ಮಾಡಬೇಕು? ನಾವು ಯಾಕೆ ಯೇಸು ಸ್ವಾಮಿಯ ಬಗ್ಗೆ ಸಂತೋಷ ಪಡಬೇಕು? ನಾವು ಯಾಕೆ ಯೇಸು ಸ್ವಾಮಿಯನ್ನು ಕೊಂಡಾಡಬೇಕೆಂಬುದಾಗಿ ಅನೇಕರು ಮಾತನಾಡುತ್ತಿರಬಹುದು. ಆದರೆ ಇವತ್ತು ನಾವು ತಿಳಿದುಕೊಳ್ಳಬೇಕಾಗಿದೆ, ಯಾಕೆ ಯೇಸು? ಏನು ಮುಖ್ಯವಿದೆ ಯೇಸುವಿನಲ್ಲಿ? ಏನು ವಿಶೇಷ ಇದೆ ಯೇಸು ಸ್ವಾಮಿಯಲ್ಲಿ? ನಮಗೆ ಯಾಕೆ ಈತನು ಬೇಕು? ಈತನಿಂದ ನಮಗೆ ಏನು ದೊರೆಯುವಂಥದ್ದಾಗಿದೆ? ಅದಕ್ಕಿಂತ ಮುಂಚೆ ಕೆಲವೊಂದು ವಚನಗಳ ಮುಖಾಂತರ ನಾನು ನಿಮ್ಮ ಮುಂದೆ ಹೇಳಲು ಇಷ್ಟಪಡ್ತೇನೆ. ನಾವು ಈ ಯೇಸು ಯಾಕೆ ಅನ್ನೋದಕ್ಕಿಂತ ತಿಳಿಯಬೇಕಾದ್ರೆ ನನಗೆ ಯೇಸು ಯಾರೆಂಬುದಾಗಿ ಗೊತ್ತಾಗಬೇಕು. ಇವತ್ತು ಅನೇಕರಿಗೆ ಯೇಸು ಯಾರಂದ್ರೆ ಕ್ರೈಸ್ತರ ದೇವರೆಂಬುದಾಗಿ ಹೇಳ್ತಾರೆ. ಯೇಸು ಯಾರಂದ್ರೆ ಯಾವುದೋ ಒಂದು ದೇಶದಲ್ಲಿ ಹುಟ್ಟಿದ್ದಾನೆ. ಇನ್ನು ಅನೇಕರು ಹೇಳ್ತಾರೆ ಅವರು ಹೊರ ದೇಶದ ಯಾವುದೋ ದೇವರೆಂಬುದಾಗಿ. ಇಲ್ಲ, ನಮ್ಮ ದೇವರ ಆ ದೇವರಲ್ಲ. ಆತನಿಗೆ ಒಂದು ಸೀಮೆ ಇದ್ದಂಥ ದೇವರಲ್ಲ. ಆತನ ಒಂದು ಪ್ರಾಂತಕ್ಕೆ ದೇವರಲ್ಲ. ಆತನಿಗೆ ಒಂದು ಜಾತಿಗೆ, ಒಂದು ಸಮಾಜಕ್ಕೆ ದೇವರಲ್ಲ. ಆತನ ಇಡೀ ಮಾನವ ಜಾತಿಗೆ ದೇವರಾಗಿದ್ದಾನೆ. ಆತನ ಸರ್ವ ಸೃಷ್ಟಿಗೆ ದೇವರಾಗಿದ್ದಾನೆ. ಇದು ನಮ್ಮ ಮಾತಿನಲ್ಲಿ ಅಲ್ಲ, ಆದರೆ ದೇವರ ವಾಕ್ಯದಿಂದ ನಾವು ಇದನ್ನು ಪ್ರಕಟಿಸೋರಾಗಿದೆ. ಮತ್ತಾಯ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ 17ನೇ ಅಧ್ಯಾಯ ವಚನ 5ರಲ್ಲಿ ಮತ್ತಾಯ 17:5 ಹೀಗೆ ಮಾತನಾಡುತ್ತಿರುವಾಗಲೇ ಕ್ರಾಂತಿಯುಳ್ಳ ಮೋಡವು ಅವರ ಮೇಲೆ ಕವಿಯಿತು. ಇದಲ್ಲದೆ ಆ ಮೋಡದೊಳಗಿಂದ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ. ನೋಡಿ, ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಒಂದು ಆಕಾಶದಿಂದ ಒಂದು ವಾಣಿ ಆಯ್ತು. ಯಾರಿಗೋಸ್ಕರ? ಯೇಸು ಸ್ವಾಮಿಯಗೋಸ್ಕರ. ಒಂದು ಬೆಟ್ಟದಲ್ಲಿ ಹೋಗಿರುವಾಗ ಅಲ್ಲಿ ಒಂದು ಶಬ್ದ ಬರ್ತಾ ಇದೆ, ಒಂದು ವಾಣಿ ಆತನಿಗೋಸ್ಕರ. ಏನಂದರೆ, ಈತನೇ ಪ್ರಿಯನಾಗಿರುವ ನನ್ನ ಮಗನು. ಈ ವಿಷಯ ಯಾರು ಹೇಳ್ತಾ ಇದ್ದಾರೆ? ಯೇಸು ಸ್ವಾಮಿಯ ಬಗ್ಗೆ. ಯಾವ ಮನುಷ್ಯನಿದರ ಬಗ್ಗೆ ಹೇಳ್ತಾ ಇಲ್ಲ. ಯಾವುದೊಂದು ಜನರಿದರ ಬಗ್ಗೆ ಹೇಳ್ತಾ ಇಲ್ಲ. ಯಾವುದೊಂದು ಜಾತಿಯ ಜನರಿದರ ಬಗ್ಗೆ ಹೇಳ್ತಾ ಇಲ್ಲ. ಯಾವುದೊಂದು ಏನಂದ್ರೆ ಒಂದು ದೇಶದ ಜನರಿದನ್ನು ಹೇಳ್ತಾ ಇಲ್ಲ. ಇದನ್ನು ಹೇಳುವ ಆತನು ಯಾರಾಗಿದ್ದಾನೆ? ಸೃಷ್ಟಿಕರ್ತನಾದ ದೇವರೇ ಇದನ್ನು ನುಡಿತಾ ಇದ್ದಾನೆ. ಆ ಸೃಷ್ಟಿಕರ್ತನಾದ ದೇವರೇ ಹೇಳ್ತಾ, ಈತನೇ ನನ್ನ ಪ್ರಿಯನಾದ ಮಗನಾಗಿದ್ದಾನೆ, ಈತನನ್ನು ನಾನು ಮೆಚ್ಚಿದ್ದೇನೆ. ಇದರ ಅರ್ಥ ಯೇಸು ಸ್ವಾಮಿ ಯಾರೆಂಬುದಾಗಿ ನೋಡ್ತಿರುವಾಗ, ಈತನು ಸೃಷ್ಟಿಕರ್ತನಾದ ದೇವರ ಏಕೈಕ ಮಗನಾಗಿದ್ದಾನೆ. ಈ ಯೇಸು ಸ್ವಾಮಿ ಸಾಧಾರಣ ಮನುಷ್ಯನಲ್ಲ ರೀ. ನನ್ನ ನಿನ್ನ ಹಾಗೆ ಜನಿಸಿ ಬಂದಂತ ಮನುಷ್ಯನಲ್ಲ. ಈತನು ಅದ್ಭುತವಾಗಿ ಈತನ ಜನನವಾಯಿತು. ಈತನು ಪುರುಷ ಸಂಕಲ್ಪದಿಂದ ಹುಟ್ಟಿದ ಆತನಲ್ಲ. ಈತನು ಪವಿತ್ರ ಆತ್ಮದಿಂದ ದೇವರಿಂದ ಕಳಿಸಲ್ಪಟ್ಟಂತ ಒಬ್ಬ ವ್ಯಕ್ತಿಯಾಗಿ, ಒಬ್ಬ ರಕ್ಷಕನಾಗಿ ಈ ಭೂಲೋಕಕ್ಕೆ ಜನಿಸಿ ಬಂದನೆಂಬುದಾಗಿ ಹೇಳ್ತಾನೆ. ಅದನ್ನು ನಾವು ನೋಡ್ತೇವೆ ಮತ್ತಾಯ 3:16 ಸಹ ಅಲ್ಲಿ ಸಹ ಹೇಳ್ತಾರೆ. 14-17 ಓದುವಾಗ ಅಲ್ಲಿ ಸಹ ಈತನನ್ನು ನಾನು ಮೆಚ್ಚಿದ್ದೇನೆ ಎಂಬುದಾಗಿ ಒಂದು ಸಲ ಅಲ್ಲ, ಅದು 2 ಸಲ ಆ ವಿಷಯವನ್ನು ನೋಡ್ತೇವೆ. ಮತ್ತೆ ಇದನ್ನು ನಂಬುವವರು ಯಾರಾಗಿದ್ದಾರೆ ಅಂದರೆ ದೇವರು ತಾನೇ ಇದನ್ನು ನುಡಿತಾ ಇದ್ದಾನೆ. ಯಾರಿಗೋಸ್ಕರ? ಯೇಸು ಸ್ವಾಮಿಗೋಸ್ಕರ, ಯೇಸು ಕ್ರಿಸ್ತನಿಗೋಸ್ಕರ. ಪರಲೋಕವೇ ತೆರೆಯಲ್ಪಟ್ಟಿತೆಂಬುದಾಗಿ ಹೇಳ್ತದೆ. ಆಕಾಶವೇ ತೆರೆಯಲ್ಪಟ್ಟಿದೆ. ಯಾವುದಾದ ನೀರಿನೊಳಗಿಂದ ದೀಕ್ಷಾ ಸ್ನಾನ ತೆಗೆದುಕೊಂಡು ಮೇಲಕ್ಕೆ ಬರ್ತಾ ಇದ್ದನೋ ಅಲ್ಲಿ ಆತನಿಗೋಸ್ಕರ ಏನಾಗ್ತದೆ? ಆಕಾಶ ತೆರೆಯಲ್ಪಡ್ತಾ ಇದೆ. ಅಲ್ಲಿಂದ ಏನು ವಾಣಿ ಆಗ್ತಾ ಇದೆ? ಈತನು ನನಗೆ ಪ್ರಿಯನಾದಂತ ನನ್ನ ಮಗನು. ಇದು ಮಾತಾಡುವಂಥದ್ದು ದೇವರಾಗಿದ್ದಾನೆ. ಪರಲೋಕದಲ್ಲಿ ಈ ಭೂಲೋಕವನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಈ ಸೃಷ್ಟಿಯಲ್ಲಿ ನಾವು ಅನೇಕ ವಿಷಯವನ್ನು, ಇದನ್ನು ಎಲ್ಲವನ್ನು ನನ್ನನ್ನು ಉಂಟು ಮಾಡಿದಂತ ಆ ದೇವರು ಏನ್ ಹೇಳ್ತಾ ಇದ್ದಾನೆ? ಯಾರನ್ನು ತನ್ನ ಮಗನಂತ ಇದ್ದಾನೆ? ಯೇಸು ಸ್ವಾಮಿಯನ್ನೇ. ಇದರ ಅರ್ಥ ಯೇಸು ಸ್ವಾಮಿ ಯಾರಾಗಿದ್ದಾನೆ ಅಂದ್ರೆ ದೇವರ ಮಗನಾಗಿದ್ದಾನೆ. ನಾವು ಯೋಹನ್ನ ಬರೆದ ಸುವಾರ್ತೆ 3:16 ಸಹ ನೋಡ್ತೇವೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಏನ್ ಮಾಡಿದಾನೆ ಅಂತ ತನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದಾನೆ. ಸೃಷ್ಟಿಕರ್ತನಾದಂತಹ ದೇವರ ಏಕ ಮಗನು. ನಾವು ಅನೇಕ ಜನರ ಬಗ್ಗೆ ಕೇಳಿರಬಹುದು. ಎಲ್ಲಿಯಾದ್ರೂ ಕೇಳಿದ್ದೇವ? ಆಕಾಶ ತೆರೆಯಲ್ಪಟ್ಟಿರುವ ವ್ಯಕ್ತಿಗೋಸ್ಕರ, ಆಕಾಶದಿಂದ ಮಾತಾಡಲು ವಾಣಿ ಬಂತೆಂಬುದಾಗಿ ನಾವು ಕೇಳಿದ್ದೇವ? ಇದುವರೆಗೂ ಅಂತ ಯಾವ ಸಂಗತಿಗಳಿದೆ? ಆದರೆ ಯೇಸು ಸ್ವಾಮಿಗೋಸ್ಕರ ಯಾಕೆ ಆಕಾಶ ತೆರೆಯಲ್ಪಟ್ಟಿತು? ಯಾಕೆ ಯೇಸು ಸ್ವಾಮಿಗೋಸ್ಕರ ವಾಣಿ ಬಂತಂದ್ರೆ ಈತನೇ ನಿಜವಾದ ರಕ್ಷಕನಾಗಿ, ಈತನೇ ಸೃಷ್ಟಿಕರ್ತನಾದ ದೇವರ ಒಬ್ಬ ಮಗನಾಗಿ ಈ ಭೂಲೋಕದಲ್ಲಿ ಮನುಷ್ಯರಿಗೋಸ್ಕರ ಮನುಷ್ಯನಾಗಿ ಇಳಿದು ಬಂದಿದ್ದಾನೆ. ಹಾಗಾಗಿ ಈತನು ಯಾರಂದ್ರೆ ನಾವು ಮೊದಲನೇದಾಗಿ ತಿಳಿದುಕೊಳ್ಳಬೇಕು, ಈತನೇ ನಿಜವಾದ ದೇವರಾಗಿದ್ದಾನೆ. ಯೇಸು ಸ್ವಾಮಿ ಕೇವಲ ಮನುಷ್ಯ ಅಲ್ಲ, ಆದರೆ ದೇವರು ಮನುಷ್ಯನಾಗಿ ಭೂಲೋಕದಲ್ಲಿ ಬಂದ ಆತನು.
ಇವತ್ತು ಜನರು ದೇವರನ್ನು ಮಾಡ್ತಾ ಇದ್ದಾರೆ, ಮನುಷ್ಯರು ಹೋಗಿ ದೇವರನ್ನು ಮಾಡ್ತಾ ಇದ್ದಾರೆ. ಆದರೆ ಸೃಷ್ಟಿಕರ್ತನಾದ ದೇವರು ಮನುಷ್ಯನಾಗಿ ಭೂಲೋಕಕ್ಕೆ ಬಂದನೆಂಬುದಾಗಿ ಅನೇಕರಿಗೆ ಗೊತ್ತಿಲ್ಲ. ಈ ಕ್ರಿಸ್ಮಸ್ ಏನ್ ಸಾರ್ತಾ ಇದೆ ಅಂತಂದ್ರೆ, ಸೃಷ್ಟಿಕರ್ತನೆ ಮಾನವ ರೂಪ ಧರಿಸಿಕೊಂಡು ಮನುಷ್ಯರಲ್ಲಿ ಮನುಷ್ಯನಾಗಿ ಬಂದನೆಂಬುದಾಗಿ ತೋರಿಸ್ತಾರೆ. ಈತನೇ ಆ ಸೃಷ್ಟಿಕರ್ತನಾದ ದೇವರ ಮಗನೇ ಯೇಸು ಸ್ವಾಮಿ. ಇವತ್ತು ಈತನನ್ನು ನಾವು ನಂಬದೇ ಇದ್ದೇವೆ, ಈತನನ್ನು ನಾವು ಅಂಗೀಕರಿಸದೇ ಇದ್ದೇವೆ. ಆದರೆ ಈ ಮಗನು ಹೇಗಿದ್ದಾನೆ ಗೊತ್ತಾಗಬೇಕು. ಕೇವಲ ಪ್ರಿಯನಂದ್ರೆ ಯಾಕೆ ಈತನು ಪ್ರಿಯನ್? ಈತನಲ್ಲಿ ಏನಿತ್ತು? ಈ ಯೇಸು ಸ್ವಾಮಿಯಲ್ಲಿ ಅಂತ ವಿಶೇಷತೆ ಏನಿತ್ತು? ಇವತ್ತು ಯಾವತ್ತಾದ್ರೂ ನಾನು ನೀನು ಎಷ್ಟು ವರ್ಷದ ಕ್ರೈಸ್ತರಿದ್ದೇವೆ, ಯಾವುದಲ್ಲ? ನನಗೆ ನಿನಗೋಸ್ಕರ ಯಾವಾಗಾದ್ರೂ ಪರಲೋಕ ತೆರಳಲ್ಪಟ್ಟಿತ? ನನಗೆ ನಿನಗೋಸ್ಕರ ಯಾವತ್ತಾದ್ರೂ ಒಂದು ವಾಣಿ ಕೇಳಿಸಿತ? ಆದರೆ ಯೇಸು ಸ್ವಾಮಿಗೆ ಈ ವಾಣಿ ಬಂತು. ಮತ್ತೆ ಯೇಸು ಸ್ವಾಮಿಯಲ್ಲಿ ನಮಗೇನು ಕೃಪೆ ಸಿಕ್ಕಿದ್ದು? ನಾವೆಲ್ಲರೂ ಆತನ ಮಕ್ಕಳಾಗುವಂತ ಭಾಗ್ಯ ಸಿಕ್ಕಿತು. ಯೇಸು ಸ್ವಾಮಿಯಲ್ಲಿ ಯಾರು ಆತನನ್ನು ನಂಬುತ್ತಾರೋ, ಯೋಹಾನ ಬರೆದ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿದೆ, ಆತನನ್ನು ನಂಬುವವರು ಆತನ ಮಕ್ಕಳಾಗುತ್ತಾರೆ ಎಂಬುದಂತ ಸೌಭಾಗ್ಯ. ಆತನ ಮಗನಾಗಿದ್ದಕ್ಕಾಗಿ ಆತನನ್ನು ನಂಬಿದಂತ ನಾವು ನೀವುಗಳು ಸಹ ಮಗನಾಗುವಂತ ಸೌಭಾಗ್ಯವನ್ನು ಯೇಸು ಸ್ವಾಮಿ ಈ ದಿನದಲ್ಲಿ ನಮಗೋಸ್ಕರ ತಂದಿದ್ದಾನೆ. ನಾವು ಇದುವರೆಗೂ ದಾಸರಾಗಿರಬಹುದು, ನಾವು ಇದುವರೆಗೂ ಗುಲಾಮರಾಗಿರಬಹುದು, ನಾವು ಪಾಪದ ದಾಸತ್ವದಲ್ಲಿರಬಹುದು, ನಾವು ಪಾಪ ಎಂಬ ಗುಲಾಮತನದಲ್ಲಿ ಇರಬಹುದು, ಶತ್ರುವಿನ ಬಂಧನದಲ್ಲಿರ್ಬೋದು. ಆದರೆ ಯಾವ ದಿನ ನಾನು ಆ ಯೇಸುವನ್ನು ನಂಬುತ್ತೇನೆ, ಯಾವ ಯೇಸು ಅಂದ್ರೆ ಸೃಷ್ಟಿಕರ್ತನಾದ ದೇವರ ಒಬ್ಬ ಮಗನಾಗಿ ಭೂಲೋಕಕ್ಕೆ ಬಂದು ಮನುಷ್ಯರಿಗೋಸ್ಕರ ರಕ್ಷಣೆ ಉಂಟು ಮಾಡಿದ ಆ ಯೇಸುವನ್ನು ನಾನು ನಂಬುದಾದ್ರೆ ನಿಜವಾಗಿ ನಾನು ನೀನು ಕೂಡ ಏನಾಗುವಂತರಾಗಿದ್ದೇವೆ? ದೇವರ ಮಕ್ಕಳೆನ್ನಿಸಿಕೊಳ್ಳುತ್ತೇವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳುತ್ತದೆ. ಹಾಗಾದ್ರೆ ಈ ಯೇಸು ನಿಜವಾಗಿ ಏನಾಗಿದ್ದಾನೆ, ಈತನ ಬಗ್ಗೆ ಇನ್ನು ನಾವು ತಿಳಿದುಕೊಳ್ಳಬೇಕು, ಇನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಈತನ ಏನಾಗಿದ್ದಾರೆ? ಮತ್ತಾಯ 28:18 ಹೇಳ್ತದೆ, ಪರಲೋಕ ಮತ್ತು ಭೂಲೋಕದ ಎಲ್ಲ ಅಧಿಕಾರಗಳು ಆತನಿಗೆ ಕೊಡಲ್ಪಟ್ಟಿದೆ. ಯಾವ ಯಾವ ಅಧಿಕಾರ ಆತನ ಹತ್ರ ಇದೆ? ಪರಲೋಕದ ಮತ್ತೆ ಈ ಭೂಲೋಕದ ಸಕಲ ಅಧಿಕಾರಗಳು ಯಾರ ಕೈಯಲ್ಲಿದ್ದಾವೆ ಅಂತ? ಯೇಸು ಸ್ವಾಮಿಯ ಕೈಯಲ್ಲಿದೆ. ಯೇಸು ಸ್ವಾಮಿ ಎಲ್ಲದಕ್ಕೆ ಅಧಿಕಾರಿಯಾಗಿದ್ದಾನೆ. ಇವತ್ತು ನೋಡಿ, ಒಬ್ಬ ದೇಶದ ಪ್ರಧಾನಿ ಆತನು ಕೇವಲ ಒಬ್ಬ ದೇಶಕ್ಕೆ ಸೀಮಿತನಾಗಿರ್ತಾನೆ. ಒಂದು ಲೋಕಲ್ MLA ಆತನು ಕೇವಲ ತನ್ನ ಏರಿಯಾಕ್ಕೆ ಸೀಮಿತನಾಗಿರ್ತಾನೆ. ಒಂದು ಡಾಕ್ಟರ್ ಆಗಲಿ ಆ ಒಂದು ಪೋಸ್ಟ್ ಅಲ್ಲಿ ಇರುವ ತನಕ ಅದಕ್ಕೆ ಸೀಮಿತನಾಗಿರ್ತಾನೆ. ಯಾರು ಇಡೀ ಲೋಕದ ಮೇಲೆ ಆಳ್ವಿಕೆ ಮಾಡಲು ಆಗಲಿಲ್ಲ, ಇಡೀ ಲೋಕದ ಮೇಲೆ ಅಧಿಕಾರ ಚಲಾಯಿಸಕ್ಕೆ ಆಗಲಿಲ್ಲ. ಅನೇಕ ಅರಸರು ಪ್ರಯತ್ನ ಮಾಡಿದರು, ಅನೇಕ ಸರ್ದಾರರು ಪ್ರಯತ್ನ ಮಾಡಿದರು, ಆದರೆ ಯಾರಿಂದಲೂ ಆಗಲಿಲ್ಲ. ಆದ್ರೆ ದೇವರು ಹೇಳ್ತಾನೆ, ಈತನ ಮಗನು ಹೇಗಿದ್ದಾನಂದ್ರೆ ಲೋಕ ಮತ್ತೆ ಭೂಲೋಕದ ಮೇಲೆ ಅಧಿಕಾರವಾಗಿದ್ದಾನೆ. ಈತನ ಅಧಿಕಾರ ಎದರಲ್ಲಿ ಇದೆ? ಯಾವ್ಯಾವ್ದ್ರ ಮೇಲೆ ಈತನಿಗೆ ಅಧಿಕಾರ ಇದೆ? ನಾವು ಮತ್ತಾಯ ಸುವಾರ್ತೆ 8:26 ನೋಡ್ತೇವೆ. ಅಲ್ಲಿ ಗಾಳಿ ಮತ್ತು ಸಮುದ್ರದ ಮೇಲೆ ಈತನಿಗೆ ಅಧಿಕಾರ ಉಂಟು. ಯಾವಾಗ ಇವರು ಶಿಷ್ಯರ ಜೊತೆಲಿ ಯೇಸು ಸ್ವಾಮಿ ನಾವೆಲ್ಲಿ ಹೋಗುತ್ತಿರುವಾಗ ಆ ಒಂದು ಸಮುದ್ರದಲ್ಲಿ ಗಾಳಿ ಮತ್ತೆ ಏನಂದ್ರೆ ಸಮುದ್ರದಲ್ಲಿ ಒಂದು ಗಾಳಿ ಎದ್ದಿತ್ತು, ಒಂದು ಭಯಂಕರವಾದಂತಹ ತುಫಾನ್ ಅಲ್ಲಿ ಬಂತೆಂಬುದಾಗಿ ನಾವು ನೋಡ್ತೇವೆ. ಅದರ ಮಧ್ಯದಲ್ಲಿ ಯೇಸು ಸ್ವಾಮಿ ಏನಂದ್ರೆ ನಿಶ್ಚಿತರಾಗಿ ಅವರು ನಿತ್ಯ ಮಾಡ್ತಾ ಇದ್ದಾರೆ. ಆದ್ರೆ ಶಿಷ್ಯರು ಏನ್ ಮಾಡ್ತಾ ಇದ್ದಾರೆ? ಅಲ್ಲಿ ಪಡೆದಾಡ್ತಾ ಇದ್ದಾರೆ, ನಾವು ಸಾಯ್ತೇವೆ ಎಂಬ ಒಂದು ಭಯದಲ್ಲಿ ಅವರು ಇದ್ದಾರೆ. ಅಂತ ಸಮಯದಲ್ಲಿ ಯೇಸು ಸ್ವಾಮಿಯನ್ನು ಎದ್ದೇಳಿಸುವಾಗ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ? ಗಾಳಿ ಮತ್ತು ಸಮುದ್ರಕ್ಕೆ ಏನ್ ಹೇಳ್ತಾ ಇದ್ದಾನೆ? ಆಜ್ಞಾಪಿಸ್ತಾ ಇದ್ದಾನೆ. ನೋಡಿ, ಯೇಸು ಸ್ವಾಮಿಗೆ ಎದರ ಮೇಲೆ ಅಧಿಕಾರ ಇದೆ? ಯಾವ ಗಾಳಿ ಸಮುದ್ರದ ಮೇಲೆ ಯಾರ ಅಧಿಕಾರ ನಡೆಸಲಾಗಲ್ಲ ರೀ. ಇವತ್ತೊಬ್ಬ ಅಧಿಕಾರಿ ಕೆಲವೊಂದು ದೇಶ, ಈ ದೇಶಕ್ಕೆ ಒಂದು ಅಧಿಕಾರಿ ಆಗಿದೆ, ಈ ದೇಶದಲ್ಲಿ ಒಂದು ಅಧಿಕಾರ ನಡೀತದೆ. ಒಬ್ಬ ವ್ಯಕ್ತಿ ಎಷ್ಟೇ ದೊಡ್ಡವನಾದ್ರೂ ಅವನು ಸೀಮಿತನಾದಂತ ಒಂದು ಅಧಿಕಾರದಲ್ಲಿದ್ದಾನೆ. ಆದ್ರೆ ಗಾಳಿ ಮತ್ತೆ ಸಮುದ್ರವನ್ನು ಯಾರಿಂದ ನಿಲ್ಲಿಸಲಾಗುವುದಿಲ್ಲ. ಈ ಯೇಸು ಸ್ವಾಮಿ ಗಾಳಿ ಮತ್ತೆ ಸಮುದ್ರದ ಮೇಲೆಯೂ ಅಧಿಕಾರ ಇರುವಂತ ದೇವರಾಗಿದ್ದಾನೆ. ಈತನಿಗೆ ಅದರ ಮೇಲೆ ಅಧಿಕಾರ, ಇನ್ನು ಅದರ ಮೇಲೆ ಯೇಸು ಸ್ವಾಮಿಗೆ ಅಧಿಕಾರ ಇದೆ. ಯಾರು ಯೇಸು ಸ್ವಾಮಿ ಎಂಬುದಾಗಿ ನಾವು ತಿಳಿದುಕೊಳ್ಳೋಣ. ಆದ್ರೂ ಗಾಳಿ ಮತ್ತೆ ಸಮುದ್ರಗಳನ್ನು ಮಾತಾಡಿಸುವಂತ ದೇವರಾಗಿದ್ದಾರೆ. ಮತ್ತೆ ನಾವು ನೋಡ್ತೇವೆ ಮತ್ತಾಯ 4:23 ಮತ್ತೆ 24 ಆತನು ಎಲ್ಲ ರೋಗಗಳ ಮೇಲೆಯೂ ಅಧಿಕಾರ ಇದೆ. ಎಂತ ರೋಗಗಳಾದರೂ, ಎಂತ ಬಾಧೆಗಳಾದರೂ ಆ ಪ್ರತಿಯೊಂದು ರೋಗಗಳ ಮೇಲೆ ಶಕ್ತಿ ಯಾರಿಗಿದೆ? ಅವುಗಳನ್ನು ವಾಸಿ ಮಾಡುವುದಕ್ಕೆ ಸಾಮರ್ಥ್ಯ ಯಾರಾಗಿದ್ದಾನೆ? ಯೇಸು ಸ್ವಾಮಿ ಆಗಿದ್ದಾನೆ. ವಾಕ್ಯ ಅದೇ, ನಮ್ಮ ಎಲ್ಲ ಬೇನೆಗಳನ್ನು, ನಮ್ಮೆಲ್ಲ ರೋಗಗಳನ್ನು ಆತನು ತನ್ನ ಮೇಲೆ ಹೊತ್ತುಕೊಂಡಿದ್ದಾನೆ. ಯಾಕೆ ಹೊತ್ತುಕೊಂಡಿದ್ದಾನೆ? ನಮಗೆ ಸ್ವಸ್ಥ ಮಾಡುವುದಕ್ಕೋಸ್ಕರ.
ಯಾಕೆ ಹೊತ್ತುಕೊಂಡಿದ್ದಾನೆ? ನಮಗೆ ಕ್ಷೇಮ ಕೊಡುವುದಕ್ಕೋಸ್ಕರ, ನಮಗೆ ಆರೋಗ್ಯ ಕೊಡುವುದಕ್ಕೋಸ್ಕರ. ಅದಕ್ಕಾಗಿ ಈತನಲ್ಲಿ ಏನು ಶಕ್ತಿ ಇದೆ ಅಂತಂದ್ರೆ, ಯಾವ ಅಧಿಕಾರ ಇದೆ ಅಂದ್ರೆ, ಈತನ ಎಲ್ಲ ರೋಗಗಳ ಮೇಲೆ ಈತನಿಗೆ ಅಧಿಕಾರ ಇದೆ. ಮತ್ತೆ ಇನ್ನು ಏನು ಅಧಿಕಾರ ಇದೆ ಆತನಿಗೆ ನಾವು ನೋಡ್ತೇವೆ. ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ ವಚನ 5ರಿಂದ 10ರಲ್ಲಿ ಹೋಗುವಾಗ ಅಲ್ಲಿ ನಾವು ನೋಡ್ತಾ ಅದನ್ನು ಪಾಪಗಳನ್ನು ಕ್ಷಮಿಸುವಂತ ಅಧಿಕಾರ ಇಟ್ಟಿದ್ದಾನೆ. ಒಬ್ಬ ವ್ಯಕ್ತಿಯ ಪಾಪಗಳು ಯಾವ ಮನುಷ್ಯನಿಂದ ಶ್ರಮಿಸಲು ಆಗುವುದಿಲ್ಲ. ಯಾಕೆ ಈ ವಿಷಯ ನಿಮಗೆ ಹೇಳ್ತಾ ಇದ್ದೇನೆ? ಒಂದು ದಿನದಲ್ಲಿ ನಾವು ಯೇಸು ಸ್ವಾಮಿನ ಎದುವರೆಗೂ ಅರ್ಥ ಮಾಡಿಕೊಳ್ಳುವುದಿಲ್ಲ, ಅದುವರೆಗೂ ನಾವು ಎಷ್ಟು ಕ್ರಿಸ್ಮಸ್ ಹಬ್ಬಗಳು ಆಚರಿಸಿದ್ರು ಅದು ವೇಸ್ಟ್. ನಾವೆಷ್ಟು ಸೆಲಿಬ್ರೇಷನ್ಸ್ಗಳು ಮಾಡಿದ್ರು ವೇಸ್ಟ್. ನಾವೆಷ್ಟು ಉತ್ಸಾಹ ಮಾಡಿದ್ರು ವೇಸ್ಟ್. ನಾವೆಷ್ಟು ಒಳ್ಳೆ ಬಟ್ಟೆಗಳು ಹಾಕೊಂಡು, ಒಳ್ಳೆ ಪೇಂಟಿಂಗ್ ಮಾಡ್ಕೊಂಡು, ಒಳ್ಳೆ ಕೇಕ್ ತಿನ್ಕೊಂಡು, ಬಿರಿಯಾನಿ ತಿನ್ಕೊಂಡು ಏನೇನು ಮಾಡಿದ್ರು ಅದು ಏನಾಗುವಂಥದ್ದೇ ವೇಸ್ಟ್ ಆಗುವಂಥದ್ದು. ಯಾಕೆಂದ್ರೆ ನಾವು ನಿಜವಾದ ಯೇಸು ಸ್ವಾಮಿ ಏನೆಂಬುದಾಗಿ ತಿಳಿದುಕೊಳ್ಳುತ್ತಾ ಇಲ್ಲ. ನಾವು ಅನೇಕ ವರ್ಷದ ಕ್ರಿಸ್ಮಸ್ ಆಚರಣೆ ಮಾಡ್ತಾ ಇದ್ದೇವೆ, ನಾವು ಅದನ್ನೇ ಕೇಳ್ತಾ ಇದ್ದೇವೆ. ಕುರುಬರಿಗೆ ದರ್ಶನ ಕೊಟ್ಟರು, ಕುರಿಗಳನ್ನು ಕಾಯ್ದರು, ಇದು ಮಾಡಿದ್ರು, ಅದು ಮಾಡಿದ್ರು, ಜೋಯಿಸರು ಬಂದರು, ಹೋದರು. ಇಷ್ಟೇ ನಮಗೆ ಗೊತ್ತು. ಆತನು ರಕ್ಷಕನು. ಆದರೆ ಏನು ರಕ್ಷಕನಲ್ಲಿ ಏನಿದೆ? ಇವತ್ತು ಯೇಸುವಿನಲ್ಲಿ ಏನೇನಿದೆ ನೋಡಿ. ಆತನು ಪಾಪಗಳನ್ನು ಕ್ಷಮಿಸಲು ಅಧಿಕಾರವುಳ್ಳವನಾಗಿದ್ದಾನೆ. ಅಷ್ಟೇ ಅಲ್ಲದೆ ನಾವು ನೋಡಿದ್ರೆ ಪ್ರಕಟಣೆ ಗ್ರಂಥದಲ್ಲಿ 1ನೇ ಅಧ್ಯಾಯ ಅದರ 5ನೇ ವಚನ ಮತ್ತೆ 1:8ರಲ್ಲಿ ಮತ್ತೆ 1:18ರಲ್ಲಿ ಹೇಳ್ತಾನೆ, ಆತನು ಮರಣವನ್ನು ಸಹ ಜಯಿಸಿದ ಆತನಾಗಿದ್ದಾನೆ, ಮತ್ತೆ ಆತನು ಯುಗಗಳಲ್ಲಿ ಇರುವ ಆತನಾಗಿದ್ದಾನೆ. ಆತನು ಆದಿಯೂ ಆಗಿದ್ದಾನೆ, ಆತನು ಅಂತ್ಯವಾಗಿದ್ದಾನೆ. ಅಂದರೆ ಇವತ್ತು ನಾವು ನೆನೆಸಬೇಕು, ಈ ದಿನದಲ್ಲಿ ಇಂದಿನಿಂದ 2024 ವರ್ಷಗಳ ಮುಂಚೆ ಆ ಬೆತ್ಲೆಹೇಮ್ ಎಂಬಂತ ಗೋದಲೆಯಲ್ಲಿ ಹುಟ್ಟಿದಂತ ಅದೊಂದು ಸಾಧಾರಣ ಒಂದು ಮನುಷ್ಯನಾಗಿರಲಿಲ್ಲ, ಒಬ್ಬ ಸಾಧಾರಣ ಒಂದು ಕೂಸಾಗಿ ಅಲ್ಲಿ ಹುಟ್ಟಲಿಲ್ಲ. ಆತನ ಸರ್ವಶಕ್ತನಾದ ದೇವರು, ಆತನಲ್ಲಿ ಯಾವುದು ಅಸಾಧ್ಯವಾದ ಕಾರ್ಯಗಳಿಲ್ಲ. ಹಾಗಾದ್ರೆ ಇವತ್ತು ಈ ಯೇಸು ನಮಗೆ ಯಾಕೆ ಬೇಕು? ಈ ವಿಷಯ ನಾವು ತಿಳಿಸುತ್ತಿರುವಾಗ ಈ ಯೇಸು ಯಾರೆಂಬುದನ್ನು ನಾವು ಅರ್ಥ ಮಾಡಿಕೊಳ್ತಾ ಇದ್ರೆ, ಇದು ನಿಜವಾಗಿ ಇದೇ ಯೇಸು ನಮಗೆ ಬಿಡಿಸಲು ಸಾಧ್ಯನಾ? ಈ ಯೇಸು ಅಂತ ಬೇರೆ ಯಾರಿಲ್ಲವ? ಲೋಕದಲ್ಲಿ ಅನೇಕರಿದ್ದಾರೆ, ಮತ್ತೆ ಈ ಯೇಸುವೆ ಯಾಕೆ ಸಾಧ್ಯ ನಮ್ಮನ್ನು ಬಿಡಿಸಲು? ಈ ಯೇಸುವೆ ನಮ್ಮನ್ನು ರಕ್ಷಿಸಲು ಯಾಕೆ ಸಾಧ್ಯ? ಯಾಕೆ ಯೇಸು ಸ್ವಾಮಿಗೆ ಮಾನವ ರೂಪ ಧರಿಸಿಕೊಂಡು ಈ ಭೂಲೋಕಕ್ಕೆ ಬರಬೇಕಾಯಿತು? ಯಾಕೆ ಯೇಸು ಸ್ವಾಮಿಗೆ ಎಲ್ಲವನ್ನು ಸಹಿಸಿಕೊಳ್ಳಬೇಕಾಯಿತು? ಯಾಕೆ ಯೇಸು ಸ್ವಾಮಿ ನಮ್ಮ ರೋಗಗಳನ್ನು ತನ್ನ ಮೇಲೆ ತೆಗೆದುಕೊಂಡನು? ಯಾಕೆ ಯೇಸು ಸ್ವಾಮಿ ನಮ್ಮ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡನು? ಯಾಕೆ ಯೇಸು ಸ್ವಾಮಿ ನಮಗೋಸ್ಕರ ಕ್ರೂಸಲ್ಲಿ ಪ್ರಾಣ ಕೊಟ್ಟನು? ಯಾಕೆ? ಅದಕ್ಕಾಗಿ ಇವತ್ತು ನಾನು ಟೈಟಲ್ ಕೊಟ್ಟಿದ್ದು ಯೇಸು ಯಾಕೆ ಎಂಬುದಾಗಿ. ಇವತ್ತು ಅನೇಕರಿಗೆ ನಮಗೆ ಗೊತ್ತಿಲ್ಲ ಯಾಕೆ ಯೇಸು ನಮಗೆ ಬೇಕು, ಈ ಯೇಸುವಿಂದ ನಮಗೆ ಏನು ಎಂಬುದಾಗಿ. ನಮ್ಮ ತಂದೆ ತಾಯಿಗಳು ನಂಬುತ್ತಾ ಇದ್ದಾರೆ, ಅದಕ್ಕೆ ನಾವು ಕೆಲವೊಮ್ಮೆ ನಂಬುತ್ತಾ ಇದ್ದೇವೆ. ಏನೊಂದು ಅದ್ಭುತ ಕಾರ್ಯ ನಮ್ಮ ಜೀವಿತದಲ್ಲಿ ನಡೆದು ಅದಕ್ಕಾಗಿ ನಾನು ಯೇಸುವನ್ನು ನಂಬುತ್ತಾ ಇದ್ದೇನೆ. ಆದರೆ ನಿಜವಾಗಿ ಯೇಸು ಯಾರು? ನಾವು ಇದುವರೆಗೆ ನೋಡಿದಂಥ ಘಟನೆಗಳು ನಮಗೆ ಹೇಳ್ತಾ ಇದೆ, ಈ ಯೇಸು ಯಾರು ಅಂತಾಗಿ, ಈ ಯೇಸು ಏನಾಗಿದೆ. ಹಾಗಾದ್ರೆ ಯಾಕೆ ಮತ್ತೆ ಇದೇ ಯೇಸು ನನ್ನನ್ನು ನಿನ್ನನ್ನು ರಕ್ಷಿಸಲು ಸಾಧ್ಯ? ಯಾಕೆ ಈ ಯೇಸುವೆ ಆ ಕನ್ಯಾ ಗರ್ಭದಲ್ಲಿ ಜನಿಸಿ ಬಂದನು? ಯಾಕೆ ಯೇಸು ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಿದಂಬುದಾಗಿ ನಾವು ಕೆಲವೊಂದು ವಾಕ್ಯಗಳನ್ನು ನೋಡೋಣ. ಈಗ ಯಾಕೆ ಈ ಯೇಸು ಎಂಬುದಾಗಿ ಇವತ್ತು ಈ ಕ್ರಿಸ್ಮಸ್ ದಿನದಲ್ಲಿ, ಈ ಒಂದು ವರ್ಷದಲ್ಲಿ ನಾವು ಇದನ್ನು ಅರ್ಥ ಮಾಡಿಕೊಳ್ಳುವುದಾದರೆ ನಿಜವಾಗಿ ಒಂದು ಶ್ರೇಷ್ಠ ಕ್ರಿಸ್ಮಸ್ ನಮ್ಮದಾಗುವಂಥದ್ದು. ಇವತ್ತು ನಾವು ಯೇಸುವನ್ನು ಅರ್ಥ ಮಾಡಿಕೊಳ್ಳುವುದಾದರೆ, ನಾವು ಅದನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ನಮ್ಮ ಕ್ರಿಸ್ಮಸ್ ವೇಸ್ಟ್, ನಾವು ಇಷ್ಟೆಲ್ಲ ಮಾಡೋದು ವೇಸ್ಟ್. ನಾವು ಅರ್ಥ ಮಾಡಿಕೊಳ್ಳಬೇಕು, ನನ್ನ ರಕ್ಷಕನು ಏನಾಗಿದ್ದಾನೆ, ನನ್ನ ದೇವರು ಏನಾಗಿದ್ದಾನೆ, ಆ ಯೇಸು ಏನಾಗಿದ್ದಾನೆ ಎಂಬುದಾಗಿ ನಾನು ಒತ್ತಿ ಯಾಕೆ ಹೇಳ್ತಾ ಇದ್ದೇನೆ ಗೊತ್ತಾ? ಇವತ್ತು ಅನೇಕರಿಗೆ ಯೇಸು ಏನೆಂಬುದಾಗಿ ಗೊತ್ತಿಲ್ಲ. ನಾನು ಈವಾಗಲೇ ಇಲ್ಲಿ ಪ್ರಶ್ನೆ ಕೇಳಿದರೆ ಸರ್, ಯೇಸು ಯಾರಂದ್ರೆ ಕೇಳಿದ್ರೂ ಅನೇಕರಿಗೆ ಗೊತ್ತಿಲ್ಲ ಯೇಸು ಯಾರು ಅಂತಂದ್ರೆ. ಅನೇಕರಿಗೆ ಗೊತ್ತಿಲ್ಲ ಯೇಸು ಅಂದ್ರೆ ಏನು, ಯೇಸು ಅಂದ್ರೆ ದೇವರು ಅಷ್ಟೇ ಗೊತ್ತು. ಆದರೆ ಈ ಯೇಸು ಏನಾಗಿದ್ದಾನೆ ಎಂಬುದಾಗಿ ನಾವು ಈಗಾಗಲೇ ನೋಡಿದ್ದೇವೆ. ಈಗ ನೋಡೋಣ ಯಾಕೆ ಈ ಯೇಸುವನ್ನೇ ದೇವರು ನೇಮಿಸಿದ್ದಾನೆ ನನ್ನ ನಿನ್ನಗೋಸ್ಕರ. ನಾವು ಓದೋಣ. ಆದಿಕಾಂಡದಲ್ಲಿ ನಾವು ನೋಡ್ತೇವೆ, 1ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ನೋಡ್ತೇವೆ. ಓದಿ. ಆಮೇಲೆ ದೇವರು ತಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ನೋಡಿ ಯಾಕೆ ಈ ಯೇಸು ಅಂದ್ರೆ, ಮೊದಲನೇದಾಗಿ ನಾನು ನೀನು ಏನಾಗಿದೆ ಗೊತ್ತಾ? ಆತನ ಸ್ವರೂಪವಾಗಿದ್ದೇವೆ. ನನ್ನನ್ನು ನಿನ್ನನ್ನು ಆತನು ಹೇಗೆ ಉಂಟು ಮಾಡಿದ್ದಾನೆ ಅಂದ್ರೆ, ತಾನು ಇದ್ದ ಹಾಗೆ ನನ್ನನ್ನು ನಿನ್ನನ್ನು ರೂಪಿಸಿದ್ದಾನೆ. ನಾನು ನೀನು ಏನಾಗಿದ್ದೇವೆ? ಆತನ ಮಕ್ಕಳಾಗಿದ್ದೇವೆ. ಆ ದಿನ ಆ ಸಮಯದಲ್ಲಿ ದೇವರು ಮತ್ತೆ ಮಾತಾಡ್ತಾ ಇದ್ದಾನೆ,
ಬನ್ನಿ ನಾವು ನಮ್ಮ ಸ್ವರೂಪದಲ್ಲಿ ಯಾರನ್ನು ನಮಗೆ ಸಮಾನವಾಗಿ ನಮ್ಮ ಹೋಲಿಕೆಗೆ ಸರಿಯಾಗಿ ಯಾರನ್ನು ಉಂಟು ಮಾಡಬೇಕೆಂದು ಪ್ರಾಣಿಗಳ ಬಗ್ಗೆ ಹೇಳ್ತಾ, ಪಶುಗಳ ಬಗ್ಗೆ ಹೇಳ್ತಾ, ಯಾರ ಬಗ್ಗೆ ಹೇಳ್ತಾರೆ? ಯಾರನ್ನು ತನ್ನ ಸಮಾನದಲ್ಲಿ ದೇವರು ಮಾಡಬೇಕೆಂದು ಬಯಸ್ತಾ ಇದ್ದಾನೆ, ತನ್ನ ಹಾಗೆ ಯಾರನ್ನು ಮಾಡಬೇಕೆಂದು ಬಯಸ್ತಾ ಇದ್ದಾನೆ. ಇವತ್ತು ಫಾರ್ ಎಕ್ಸಾಂಪಲ್ ಅಂದ್ರೆ ಒಂದು ವಿವಾಹ ಆಗ್ತದೆ, ಮದುವೆ ಆದ ನಂತರ, ಗಂಡ ಹೆಂಡತಿ ಆದ ನಂತರ 1 ವರ್ಷ ಆದ ನಂತರ ಏನ್ ನೋಡ್ತೇವೆ? ಏನ್ ಬಯಸ್ತಾರೆ? ಏನ್ ಬಯಸುವಂತರಾಗಿದ್ರು 1 ವರ್ಷ ಆದ ನಂತರ? ಮಕ್ಕಳು ಹುಟ್ಟಬೇಕು, ಹೌದಲ್ಲ? ಮಕ್ಕಳು ಹುಟ್ಟಬೇಕಂದ್ರೆ ಹೇಗೆ ಹುಟ್ಟಬೇಕಂತ ಬಯಸ್ತೇವೆ? ಹೇಗೆ? ನನ್ನ ಹಾಗೆ ಏನೋ ಒಂದು ಮಂಗದ ಆದ್ರೆ ನಡೀತದೆ ನನಗೆ, ಓಕೆ. ಇಲ್ಲಾದ್ರೆ ಆನೆ ತರ ಇದ್ರೆ ಪರವಾಗಿಲ್ಲ, ಆನೆ ಹುಟ್ಟಿದ್ರೆ ಬಹಳ ಖುಷಿ, ಇಲ್ಲ ಸಿಂಹ ಹುಟ್ಟಬೇಕು ನನಗೆ. ಈ ರೀತಿಯಾಗಿ ಯಾರಾದ್ರೂ ಹೇಳ್ಕೊಂತೀರಾ? ಏನ್ ಹೇಳ್ಕೊಳ್ಳುವಂತರಾಗಿದ್ದೇವೆ? ನನಗೆ ಮಗು ಹುಟ್ಟಬೇಕಾದ್ರೆ ನನ್ನ ಮಿಸದ ಗರ್ಭದಿದ್ದಾಗ ನಾನು ಯೋಚನೆ ಮಾಡಿ, ಆಕೆ ಗರ್ಭದಲ್ಲಿರುವಂಥದ್ದು ನನಗೆ ಸಮಾನವಾಗಿರಬೇಕು, ನನ್ನ ಹಾಗೆ ಇರಬೇಕು, ನನ್ನ ಹಾಗೆ ಒಂದೇ ಮೂಗು ಇರಬೇಕು, 2 ಮೂಗು ಬರಬಾರ್ದು, ನನ್ನ ಹಾಗೆ 2 ಕಿವಿ ಇರಬೇಕು, 4 ಕಿವಿ ಆಗಬಾರ್ದು, ನನ್ನ ಹಾಗೆ 2 ಕೈಗಳು ಇರಬಾರ್ದು, ಕೈ ಇರಬೇಕು, 4 ಕೈಗಳು ಇರಬಾರ್ದು, ಹೌದಲ್ಲ? ನಾನು ಮಾತ್ರ ಹಿಂಗೆ ಯೋಚನೆ ಮಾಡ್ತೀನಿ, ಎಲ್ಲರೂ ಹಾಗೆ ಯೋಚನೆ ಮಾಡ್ತೀರ? ನೀವು ಹಾಗೆ ಯೋಚನೆ ಮಾಡಲ್ಲ ಕಾಣ್ತದೆ. ನಮ್ಗೆ ಹೆಂಗೂ ಸಿಕ್ಕಿದ್ರೆ ನಡೀತದ ಅಂತೀರ? ಆನೆ ಬಂದ್ರು ನಡೀತದ, ಮಂಗ ಬಂದ್ರು ನಡೀತದ, ಇಲ್ಲಿ ಬಂದ್ರು ಖುಷ್ ಅಲ್ಲ? ಅದಕ್ಕಾಗಿ ನೋಡಿ, ಒಬ್ಬ ಮನುಷ್ಯನನ್ನು ರಕ್ಷಿಸಲು ಮನುಷ್ಯನಾಗಿ ಆತನ ಯಾಕೆ ಬಂದನಂದ್ರೆ ಆತನ ಸಮಾನ ನಾನು ನೀನು. ನನ್ನ ಮಗನಿಗೆ ಏನಾದ್ರೂ ಆಯ್ತಂದ್ರೆ ನಾನು ಬೇರೊಬ್ಬರ ಮೇಲೆ ಹಾಕಿಕೊಂಡು ಇರುವುದಿಲ್ಲ, ನನ್ನ ಮಗನಿಗೆ ಉಳಿಸಿದಕ್ಕೋಸ್ಕರ ನಾನೇ ಹೋಗಬೇಕು. ನನ್ನ ಮಗನ ಕಷ್ಟಗಳಿಂದ ಹೊರಗೆ ತರಬೇಕಂದ್ರೆ ತಂದೆಯಾದಂತ ನನ್ನ ಜವಾಬ್ದಾರಿ ಆ ಮಗನಿಗೋಸ್ಕರ ನಾನು ಹೋಗಬೇಕು. ನಾನು ಯಾರು ಬರ್ತಾರಂತ ಕಾಯ್ಕೊಂಡು ಕೊಡಕ್ಕಾಗಲ್ಲ, ಯಾರು ಕಾಪಾಡ್ತಾರಂತ ಕಾಯ್ಕೊಂಡು ಕೊಡಕ್ಕಾಗಲ್ಲ. ಬಲೆ ಇವತ್ತು ನಾನು ಬಲಹೀನತೆಯಲ್ಲಿ ಇರಬಹುದು, ನನ್ನಲ್ಲಿ ಆ ಶಕ್ತಿ ಇಲ್ಲದೆ ಇರಬಹುದು, ಆದರೆ ನನ್ನ ಮಗನನ್ನು ಕಷ್ಟದಲ್ಲಿ ನೋಡುವಾಗ, ನನ್ನ ಮಗನನ್ನು ಸಮಸ್ಯೆಯಲ್ಲಿ ನೋಡುವಾಗ, ನನ್ನ ಮಗನ ಚಿಂತೆಯಲ್ಲಿರುವಂತಹ ಸಮಯದಲ್ಲಿ ಅದನ್ನು ನೋಡಿಕೊಂಡ್ರು ಆತನ ತಂದೆಯ ನಿಜವಾಗಿ ಆತನ ತಂದೆ ಹೇಳಲಾಗ್ತದ? ಆಗಲ್ಲ. ತಂದೆಯಾದವನು ಏನ್ ಮಾಡ್ತಾನೆ? ಯಾವುದೇ ಪರಿಸ್ಥಿತಿಗಳಾದರೂ ನನ್ನ ಮಗನನ್ನು ಕಾಪಾಡಿಕೊಳ್ಳಬೇಕೆಂಬುದಾಗಿ ಯೋಚನೆ ಮಾಡ್ತಾನೆ, ನನ್ನ ಮಗನನ್ನು ರಕ್ಷಿಸಬೇಕೆಂಬುದಾಗಿ ಯೋಚನೆ ಮಾಡ್ತಾನೆ. ಯಾರು ಬಂದು ಕಾಪಾಡ್ತಾರಂತ ಕಾಯ್ಕೊಂಡು ಕೂಡಲ್ಲ, ಯಾರು ಬಂದು ರಕ್ಷಿಸ್ತಾರಂತ ಕಾಯ್ಕೊಂಡು ಕೂಡಲ್ಲ, ಆತನೇ ಹೋಗಿ ಕಾಪಾಡುವಂತ ಮಾಡ್ತಾನೆ. ಅದಕ್ಕೆ ಬಲೆ ಎಷ್ಟೇ ಕಷ್ಟ ಸಹಿಸಿದ್ರು ಪರವಾಗಿಲ್ಲ, ಅದಕ್ಕೆ ಎಷ್ಟು ನೋವುಗಳು ಬಂದರೂ ಪರವಾಗಿಲ್ಲ, ಎಷ್ಟು ಹಿಂಸೆಗಳು ಬಂದರೂ ಪರವಾಗಿಲ್ಲ, ಎಷ್ಟು ನಿಂದೆಗಳು ಬಂದರೂ ಪರವಾಗಿಲ್ಲ, ಆದರೆ ನಾನು ಹೋಗಿ ನನ್ನ ಮಗನನ್ನು ಕಾಪಾಡ್ತೇನೆ. ಯಾಕೆ? ನನ್ನ ಸ್ವರೂಪ ಇದ್ದಾನೆ, ನನ್ನ ರಕ್ತವು ಅವನಲ್ಲಿದೆ, ನನ್ನ ಅಂಗಕ್ಕೆ ಅವನ ಒಂದು ಅಂಗ ಆಗಿದ್ದಾನೆ. ಒಬ್ಬ ಮನುಷ್ಯನಾದಂತ ನಾನು ನೀನು ಈ ರೀತಿಯಲ್ಲಿ ಆಲೋಚನೆ ಮಾಡುವಾಗ ನಮ್ಮನ್ನು ಸೃಷ್ಟಿ ಮಾಡಿದಂತ ಆ ದೇವರು ಎಷ್ಟರ ಮಟ್ಟಿಗೆ ನಮ್ಮನ್ನು ಬೀಳಿಸಿದಕ್ಕೋಸ್ಕರ ಆಲೋಚನೆ ಮಾಡಬಹುದು. ಹಾಗಾಗಿ ನೋಡಿ, ಆತನು ದೇವರಾಗಿದ್ದು ಮನುಷ್ಯನಾಗಿದ್ದಾನೆ ಎಂಬುದಾಗಿ ವಾಕ್ಯ ಹೇಳ್ತಾರೆ. ಇದರ ಅರ್ಥ ಯಾಕೆ ಯೇಸು ನಮಗೆ ಬೇಕು ಗೊತ್ತಾ? ಈ ಯೇಸುವೆ ಯಾಕೆ ನನ್ನನ್ನು ರಕ್ಷಿಸಲು ಸಾಧ್ಯ? ಯಾಕಂದ್ರೆ ಆತನೇ ನಮ್ಮ ಸೃಷ್ಟಿಕರ್ತನು. ನನ್ನನ್ನು ನಿನ್ನನ್ನು ಸೃಷ್ಟಿಸಿದಂತ ದೇವರು ಆತನೇ. ನಾನು ನೀನು ಯಾವ ಪ್ರಾಣಿಗಳ ಸ್ವರೂಪ ಅಲ್ಲ, ನಾನು ನೀನು ಯಾವುದೊಂದು ಬೇರೆ ಒಂದು ಆಕಾರಗಳಲ್ಲ, ನಾನು ನೀನು ಆ ಸೃಷ್ಟಿಕರ್ತನಂತ ದೇವರ ಆಕಾರವಾಗಿದೆ. ಹೇಳಿ, ನಾನು ದೇವರ ಸ್ವರೂಪನಾಗಿದ್ದೇನೆ ಅಂತ ಹೇಳಿ. ಹೇಳ್ಬೇಕು, ನಾನು ದೇವರ ಸ್ವರೂಪನಾಗಿದ್ದೇನೆ. ಯಾರು ಹೇಳ್ತಾರೆ ಅನ್ಕೋಬೇಕು ಬೇರೆ ಸ್ವರೂಪ ಇದ್ದಾರೆ? ನಂಬಿಕೆಯಿಂದ ಹೇಳ್ಬೇಕು, ನಾನು ದೇವರ ಸ್ವರೂಪ ಆಗಿದ್ದೇನೆ. ಈ ಕ್ರಿಸ್ಮಸ್ ದಿನದಲ್ಲಿ ನನಗೆ ಈ ನಂಬಿಕೆ ಇರಬೇಕು. ನಾನು ಏನು ಎಲ್ಲೋ ಯಾರೋ ಒಂದು ಗರ್ಭದಲ್ಲಿ ಹುಟ್ಟಿ ಏನೋ ಬಂದಿದೆ ಅಂತ ಅಲ್ಲ, ನನ್ನನ್ನು ಆ ಗರ್ಭದಲ್ಲಿ ಹುಟ್ಟಿಸಿದ ಆತನು ಆತನೇ, ನನ್ನನ್ನು ರೂಪಿಸಿದ ಆತನು ಆತನೇ. ಹಾಗಾಗಿ ಆತನೇ ನನಗೋಸ್ಕರ ಬಂದಿದ್ದಾನೆ, ಆತನೇ. ಇದಕ್ಕಾಗಿ ನಮಗೆ ಯಾಕೆ ಯೇಸು ಗೊತ್ತಾ? ಆತನೇ ನಮ್ಮ ಸೃಷ್ಟಿಕರ್ತನಾಗಿದ್ದಾನೆ. ಇನ್ನೊಂದು ನಾವು ನೋಡ್ತೇವೆ, ಆದಿಕಾಂಡ 2:7 ವಚನದಲ್ಲಿ, ಅದರಲ್ಲಿ ಸಹ ನಾವು ನೋಡ್ತೇವೆ, ನಮ್ಮಲ್ಲಿ ಇರುವಂತ ಶ್ವಾಸ ಕೂಡ ಯಾಕೆ ಮಣ್ಣಿನಿಂದ ಮನುಷ್ಯರನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದನು. ನೋಡಿ, ಅವನ ಮೂಗಿನಲ್ಲಿ ಯಾವ ಶ್ವಾಸ ಊದಿದನು? ಜೀವ ಶ್ವಾಸ. ಇವತ್ತು ನಿನ್ನ ಮೂಗಿನಲ್ಲಿ ಇರುವಂತ ಶ್ವಾಸ ಗೊತ್ತಾ? ಈ ವಾತಾವರಣದಿಂದ ಬಂದಂತ ಶ್ವಾಸ ಅಲ್ಲ. ಇವತ್ತು ನಾನು ನೀನು ಉಸಿರಾಡ್ತಾ ಇರೋದು, ಎಂದಾದ್ರೂ ಯೋಚನೆ ಮಾಡಿದ್ರೆ ಹೇಗೆ ನಾವು ಉಸಿರಾಡ್ತಾ ಇದ್ದೇವೆ? ಎಲ್ಲಿಂದ ಈ ಉಸಿರು ಬಂತು?
ನಮಗೆ ಅನಿಸ್ತದೆ ಆಕ್ಸಿಜನ್ ಇದೆ, ಈ ಒಂದು ವಾತಾವರಣ ಇದೆ. ಅಲ್ಲ, ನನ್ನನ್ನು ಯಾರು ಔಷಧಿಗೆ ಗೊತ್ತಾ? ಯೇಸು ಸ್ವಾಮಿ ನಮ್ಮನ್ನು ಉಳಿಸಿದ್ದಾನೆ. ಅಲ್ಲಿ ಹೇಳ್ತಾ ಇದ್ದಾನೆ, ನೆಲದ ಮಣ್ಣಿನಿಂದ ಮನುಷ್ಯನನ್ನು ಮಾಡಿದನು, ಹಾಗೆ ಮಾಡಿ ಬಿಟ್ಟು ಬಿಟ್ಟಿದ್ರೆ ಅದು ಏನ್ ಮಾಡಿದ? ಆತನೊಳಗೆ ಜೀವದ ಶ್ವಾಸವನ್ನು ಊದಿದ್ದಾನೆ. ಯಾಕೆ ಯೇಸು ಸ್ವಾಮಿ ಬೇಕು ಗೊತ್ತಾ? ಇವತ್ತು ನನಗೆ ನಿನಗೆ, ಇವತ್ತು ನಾನು ನಿನ್ನ ಶ್ವಾಸ ಆಡ್ತಾ ಇದ್ದೇವಲ್ಲ, ಇದು ಆತನ ಪಟ್ಟಿದ್ದು. ಈ ಶ್ವಾಸ ಆತನದಾಗಿದೆ. ಇವತ್ತಿನ ಯೇಸು ನನ್ನ ಜೀವಿತದಲ್ಲಿ ಇಲ್ಲದಿದ್ದರೆ ಈ ಶ್ವಾಸ ಇದ್ದು ಸಹ ನಾನು ಸತ್ತಕ್ಕೆ ಸಮಾನವಾಗಿದೆ. ನನ್ನ ಜೀವ ಇಲ್ಲದಂತ ವ್ಯಕ್ತಿ ಆಗಿರ್ತೇನೆ. ಯಾಕಂದ್ರೆ ಶ್ವಾಸ ಕೊಟ್ಟ ಆತನೇ ನನ್ನಲ್ಲಿಲ್ಲ, ಶ್ವಾಸ ನೀಡಿದಂತ ದೇವರೇ ನನ್ನೊಂದಿಗಿಲ್ಲ. ಹಾಗಾದ್ರೆ ನಾನು ಏನಿದೆ ಗೊತ್ತಾ? ಬರೀ ಅದು ಪ್ರಾಣಿಗಳ ತರ ಬದುಕುವಂತರಾಗಿದೆ. ಆತನು ತನ್ನ ಶ್ವಾಸ ಅನ್ನುವಂಥ ಸಮಯ ತನ್ನ ಆತ್ಮವನ್ನು ನನ್ನ ನಿನ್ನಲ್ಲಿ ಇರಿಸಿದ್ದಾನೆ, ತನ್ನ ಆತ್ಮವನ್ನು ನನಗೆ ನಿನಗೆ ಕೊಟ್ಟಿದ್ದಾನೆ. ಹಾಗಾಗಿ ಇವತ್ತು ಆತನು ನನ್ನನ್ನು ನಿನ್ನನ್ನು ಮಕ್ಕಳೆಂದು ಕರೀತಾನೆ. ಇನ್ನು ಯಾರು ಕರೆಯಲ್ಲ. ಈ ಲೋಕದಲ್ಲಿ ಎಷ್ಟೇ ಜನರಿದ್ದಾರೆ, ಎಷ್ಟೋ ಜನರು ಬಂದು ಹೋದರು, ಆದರೆ ಯಾರು ಮಕ್ಕಳಂತ ಕರೆಯಲಿಲ್ಲ, ದಾಸರಂತ ಕರೆದರು. ಅವರು ಗುರುಗಳಾದರು, ಅವರು ಸ್ವಾಮಿಗಳಾದರು, ಇನ್ನು ಜನರನ್ನು ದಾಸರನ್ನಾಗಿ ಉಳಿಸಿದ್ದರು. ಆದರೆ ನನ್ನ ಯೇಸು ಸ್ವಾಮಿ ಲೋಕಕ್ಕೆ ಬಂದಿರುವಾಗ ತಾನು ದಾಸನಾದನ ನಮ್ಮನ್ನು ಮಕ್ಕಳಾದಂಥ ಸೌಭಾಗ್ಯವನ್ನು ಕೊಟ್ಟೆ. ಹಾಲೆಲೂಯಾ, Hallelujah. ಹಾಲೆಲೂಯಾ, Hallelujah. ನನ್ನ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿರುವಾಗ ತಾನು ದಾಸನಾದನು, ಆದರೆ ನನ್ನನ್ನು ನಿನ್ನನ್ನು ಮಕ್ಕಳನ್ನಾಗಿ ಮಾಡಿದನು. ಆದರೆ ಈ ಲೋಕದಲ್ಲಿರುವಂತಹ ಅನೇಕರು ನನ್ನನ್ನು ನಿನ್ನನ್ನು ದಾಸರನ್ನಾಗಿ ಮಾಡಿಬಿಡ್ತಾರೆ, ಗುಲಾಮರನ್ನಾಗಿ ಮಾಡಿಬಿಡ್ತಾರೆ. ಆದರೆ ನನ್ನ ಯೇಸು ಹಾಗೆ ಅಲ್ಲ. ನನ್ನ ಯೇಸು ಈ ಲೋಕದಲ್ಲಿ ಬಂದಿರುವಾಗ ಆತನು ದಾಸನಾಗಿ ಬಂದನೆಂಬುದಾಗಿ ವಾಕ್ಯ ಹೇಳ್ತದೆ. ನಾವು ಓದೋಣ ಬೇಕಾದ್ರೆ ವಚನ ಫಿಲಿಪಿಯ 2:6ನೇ ಅಧ್ಯಾಯದಿಂದ, 2ನೇ ಅಧ್ಯಾಯ 6ನೇ ವಚನದಿಂದ. ಫಿಲಿಪಿಯ Jesus, hallelujah. Thank you, Lord. ಫಿಲಿಪಿಯ 2:6. ಆತನು ದೇವ ಸ್ವರೂಪನಾಗಿದ್ದರು ದೇವರಿಗೆ ಸರಿ ಸಮಾನವಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೋಳೆನೆನಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನೆಂಬುದಾಗಿ. ನೋಡಿ, ಹಾಲೆಲೂಯಾ. ಆ ದೇವರಿಗೆ ಸಮಾನ ಅಂದ್ರೆ ಯೇಸು ಸ್ವಾಮಿ ಸಾಧಾರಣ ಅಲ್ಲರಿ. ಇವತ್ತು ಜನರಿಗೆ ಯೇಸು ಸ್ವಾಮಿಯ ಬಗ್ಗೆ ಅರಿವೇ ಇಲ್ಲ, ಯೇಸು ಸ್ವಾಮಿಯ ಬಗ್ಗೆ ಜ್ಞಾನ ಇಲ್ಲ, ಯೇಸು ಸ್ವಾಮಿಯ ಬಗ್ಗೆ ತಿಳುವಳಿಕೆ ಇಲ್ಲ. ಹಾಗಾಗಿ ಅನೇಕರು ಬೇಕಾಬಿಟ್ಟಿ ಮಾತನಾಡುತ್ತಾರೆ, ಬೇಕಾಬಿಟ್ಟಿ ಏನೋ ಆಲೋಚನೆಗಳು ಹೇಳ್ತಾರೆ. ಆದರೆ ದೇವರ ವಾಕ್ಯ ಆತನು ದೇವರಾಗಿದ್ದನು. ಆತನು ಯಾಕೆ ದೀನತೆಯಲ್ಲಿ ಬಂದನು? ಯಾಕೆ ಆತನು ಶೂನ್ಯನಾಗಿ ಬಂದನು? ಯಾಕೆ ಆತನು ಬಲಿದಾಗಿ ಬಂದನು? ಯಾಕಂದ್ರೆ ಆತನ ಮಕ್ಕಳನ್ನು ರಕ್ಷಿಸೋಗೋಸ್ಕರ ಆತನಿಗೆ ಏನು ಬೇಕಾದ್ರೂ ಮಾಡಲು ಸಿದ್ಧನಿದ್ದಾನೆ. ನನ್ನನ್ನು ನಿನ್ನನ್ನು ರಕ್ಷಿಸೋಗೋಸ್ಕರ ಆತನು ಯಾವ ಅರಮನೆಯಲ್ಲಿ ಜನನ ತಾಳಲಿಲ್ಲ, ಯಾವ ರಾಜನ ಮನೆಯಲ್ಲಿ ಹುಟ್ಟಿ ಬರಲಿಲ್ಲ, ಯಾವ ದೊಡ್ಡ ಅರಮನೆಯನ್ನು ಆತನು ಆರಿಸಿಕೊಳ್ಳಲಿಲ್ಲ, ಯಾವ ದೊಡ್ಡ ರಾಜನನ್ನು ಆರಿಸಿಕೊಳ್ಳಲಿಲ್ಲ, ಯಾವ ದೊಡ್ಡ ರಾಣಿಯನ್ನು ಆರಿಸಿಕೊಳ್ಳಲಿಲ್ಲ. ಆತನು ಯಾರನ್ನು ಆರಿಸಿಕೊಂಡ? ಒಂದು ಗೋದಲಿಯಲ್ಲಿ ಜನಿಸಲು ಆತನು ಸಿದ್ಧನಾದನು. ವಾಕ್ಯ ಹೇಳ್ತದೆ, ಆತನಿಗೆ ಸ್ಥಳನೇ ಕೊಡಲಿಲ್ಲ ಜನರು. ಮರಿಗಳು ಗರ್ಭಿಣಿ ಆಗಿರುವಾಗ ಮನೆ ತಟ್ಟುತ್ತಾ ಹೋದರು, ಆದರೆ ಎಲ್ಲಿ ಆತನಿಗೆ ಸ್ಥಳ ಕೊಡಲಿಲ್ಲ. ಆ ಮನುಷ್ಯನು ಎಲ್ಲಿ ಸ್ಥಳ ತೆಗೆದರು? ಯಾರಿಗೋಸ್ಕರ? ಆ ಗೋದಲಿಯಲ್ಲಿ ಯಾಕೆ ಯೇಸು ಸ್ವಾಮಿ ಸ್ವೀಕಾರ ಮಾಡಿದನು? ಯಾಕಂದ್ರೆ ನಾನು ನಿನ್ನ ಬಿಡಾರದಲ್ಲಿ ವಾಸ ಮಾಡಬೇಕೆಂಬುದಾಗಿ, ನಾನು ನೀನು ಅನಿತ್ಯ ಜೀವನದಲ್ಲಿ ವಾಸ ಮಾಡಬೇಕೆಂದು ಆತನು ಗೋದಲಿಯಲ್ಲಿ ಜನಿಸಿ ಬಂದನು. ಸುಮ್ಮನೆ ಅಲ್ಲ ರೀ, ಸುಮ್ಮನೆ ಅಲ್ಲ. ಇವತ್ತು ಯೇಸು ಸ್ವಾಮಿ ಯಾಕೆ ಜನಿಸಿದ? ನನ್ನನ್ನು ನಿನ್ನನ್ನು ಅನಿತ್ಯ ಸೌಭಾಗ್ಯದಲ್ಲಿ ತರುವುದಕ್ಕೋಸ್ಕರ ತಾನು ಎಲ್ಲವನ್ನು ಸಹಿಸಿಕೊಂಡನು. ದಾಸನ ರೂಪವನ್ನು ತಾಳಿದನೆಂಬುದಾಗಿ ಹೇಳ್ತಾರೆ. ಮತ್ತೆ ನೋಡಿ, ಯಾಕೆ ಯೇಸು ಇದಕ್ಕಾಗಿ ನಮಗೆ ಬೇಕು? ಆತನು ದೇವರಾಗಿದ್ದು ನನ್ನ ನಿನಗೋಸ್ಕರ ಮನುಷ್ಯನಾಗಿ ಬಂದಲ್ರಿ. ಇವತ್ತು ಯಾರೇ ಒಂದು ದೊಡ್ಡ ಗಣ್ಯ ವ್ಯಕ್ತಿಯನ್ನು ನೋಡಿ, ಯಾರೋ ಒಂದು ದೊಡ್ಡ ಹೆಸರುಳ್ಳ ವ್ಯಕ್ತಿಗಳನ್ನು ನೋಡಿ, ಅವರು ತಮ್ಮ ಪದದಿಂದ ಕೆಳಗೆ ಬರುವುದಿಲ್ಲ, ತನ್ನ ಒಂದು ಸ್ಟ್ಯಾಂಡರ್ಡಿಂದ ಕೆಳಗೆ ಬರುವುದಿಲ್ಲ. ಅವ್ರು ಯಾವಾಗಲೂ ಸ್ಟ್ಯಾಂಡರ್ಡ್ ಇರ್ತಾರೆ, ಅವ್ರು ಅದರಿಂದ ಕೆಳಗೆ ಬರಕ್ಕೆ ತಯಾರಿಲ್ಲ. ಆದರೆ ನಾನು ಯೇಸು ಸ್ವಾಮಿ ಸೃಷ್ಟಿಕರ್ತನಾದಂಥ ದೇವರಾಗಿದ್ದು ತನ್ನನ್ನು ತಾನು ಏನು ಮಾಡ್ಕೊಂಡಿದ್ದಾನೆ? ದಾಸನ ರೂಪದಲ್ಲಿ. ಅಷ್ಟೇ ಅಲ್ಲ ಅಂತಂದ್ರೆ ಮುಂದೆ ವಾಕ್ಯ ಹೇಳ್ತಾರೆ, ಆತನು ಶಿಲ್ಬೆಯ ಮರಣವನ್ನು ಸಹ ಸಹಿಸಿಕೊಂಡಿದ್ದಾನೆ. ಇನ್ನೊಂದು ವಾಕ್ಯ ಹೇಳ್ತಾರೆ, ಆತನು ನಮಗೋಸ್ಕರ ಅಲ್ಲ ಬಡವನಾದವನು,
ಯಾಕಂದ್ರೆ ನಾನು ನೀನು ಐಶ್ವರ್ಯವಂತನಾಗಬೇಕೆಂಬುದಾಗಿ. ನೋಡಿ, ಸೃಷ್ಟಿ ಆತನ ಕೈಯಲ್ಲಿದೆ, ಆದರೆ ಆತನು ನನ್ನ ನಿನಗೋಸ್ಕರ ಹೇಗೆ ಹುಟ್ಟಿದಾನು? ಬಡತನದಲ್ಲಿ ಹುಟ್ಟಿದ್ದಾನೆ. ಯಾಕಂದ್ರೆ ನನ್ನನ್ನು ನಿನ್ನನ್ನು ಐಶ್ವರ್ಯವಂತನಾಗಿ ಮಾಡಬೇಕು, ನನ್ನನ್ನು ನಿನ್ನನ್ನು ಶ್ರೇಷ್ಠ ಸ್ಥಾನದಲ್ಲಿ ಇರಬೇಕೆಂಬುದಾಗಿ. ಅದಕ್ಕಾಗಿ ಈ ಯೇಸುವೆ ನಮಗೆ ಬೇಕು. ಇವತ್ತು ನಾವು ಮುಂದೆ ನೋಡ್ತೇವೆ ಯಾಕೆ ಈ ಯೇಸು. ಲೂಕನು ಬರೆದ ಸುವಾರ್ತೆ 19:10 ಹೇಳ್ತಾರೆ, ಮನುಷ್ಯರನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಆತನೇ ಬಂದನು. ಕೆಟ್ಟು ಹೋದಂತ ನಮ್ಮ ನಿಮ್ಮನ್ನು, ದಾರಿ ತಪ್ಪಿದಂತ ನಮ್ಮ ನಿಮ್ಮನ್ನು, ಸತ್ಯವನ್ನು ಅರಿಯದೆ ಪಾಪದಲ್ಲಿ ಜೀವಿಸುತ್ತಿರುವಂತ ನನ್ನ ನಿನ್ನನ್ನು ರಕ್ಷಿಸುವುದಕ್ಕೋಸ್ಕರ ಯಾರಾದರೂ ಬಂದರಾದ್ರೆ ಈ ಲೋಕದಲ್ಲಿ ಅದು ಕೇವಲ ಯೇಸು ಸ್ವಾಮಿ. ಯೇಸು ಸ್ವಾಮಿ ಅದಕ್ಕಾಗಿ ಜನಿಸಿ ಬಂದನು, ನನ್ನ ನಿನ್ನನ್ನು ಕಾಪಾಡೋದಕ್ಕೋಸ್ಕರ, ನನ್ನ ನಿನ್ನನ್ನು ಬಿಡಿಸುವುದಕ್ಕೋಸ್ಕರ. ಅನೇಕರನ್ನು ನಾವು ನೋಡ್ತೇವೆ, ಅನೇಕ ಹೇಳ್ತಾರಲ್ಲ, ಹುಟ್ಟಿ ಬಂದರು ಬಹಳ ದೊಡ್ಡ ದೊಡ್ಡವರು ದೇವರ ಅಂದ್ಕೊಂಡು ಹುಟ್ಟಿ ಬಂದರು. ಆದರೆ ಅವರ ಫಿಲಾಸಫಿ ಏನಿರ್ತಂದ್ರೆ, ಅವ್ರ ಥೇರಿ ಏನಿರ್ತಂದ್ರೆ, ದುಷ್ಟರನ್ನು ಸನ್ಮಾನಿಸಬೇಕೆನ್ನುವಂಥ ಒಂದು ಥೇರಿಯಲ್ಲಿ ಅವರು ಬಂದರು. ದುಷ್ಟರನ್ನು ನಾಶ ಮಾಡಬೇಕು, ದುಷ್ಟರನ್ನು ನೋಡಿದರೆ ಬಿಡಬಾರದು. ಆದರೆ ಯೇಸು ಸ್ವಾಮಿ ದುಷ್ಟರನ್ನು ಅಪ್ಪಿಕೊಂಡನು, ದಾರಿ ತಪ್ಪಿದವರನ್ನು ಕ್ಷಮಿಸಿದನು. ಅದಕ್ಕಾಗಿ ಹೇಳ್ತಾನೆ, ಒಳ್ಳೆಯವರಿಗೋಸ್ಕರ ವೈದ್ಯರು ಬೇಕಾಗಿಲ್ಲ, ವೈದ್ಯರು ಯಾರಿಗೆ ಬೇಕು? ಯಾರಿಗೆ ಅಂದ್ರೆ ವ್ಯಾಧಿಯಲ್ಲಿರೋರು, ರೋಗಿಗಳಿಗೋಸ್ಕರ ವೈದ್ಯನ ಬೇಕು, ಒಳ್ಳೆಯವರಿಗೋಸ್ಕರ ವೈದ್ಯನ ಬೇಕಾಗಿಲ್ಲ. ವೀರೇಶ್ವರ ಫರಿಸಿ ಶಾಸ್ತ್ರಿಗಳು ಕೇಳ್ತಾರೆ ಯೇಸು ಸ್ವಾಮಿಯನ್ನು, ನೀನು ಯಾಕೆ ಆ ಪಾಪಿ ಜನರೊಂದಿಗೆ ಇರ್ತಿದ್ಯಾ? ಆ ಸುಂಕದವ್ರ ಸಂದೆ ಜೊತೆಗೆ ಯಾಕೆ ಕೂಡ್ತೀಯಾ? ಯೇಸು ಸ್ವಾಮಿ, ನಾನು ಇಂಥವ್ರಿಗೋಸ್ಕರನೇ ಬಂದೆ, ನಾನು ನೀತಿವಂತರನ್ನು ಹುಡುಕುತ್ತಾ ಬಂದಿಲ್ಲ, ನನ್ನ ಧರ್ಮದಿಂದ ನಡೆಯುವಂತರಿಗೋಸ್ಕರ ಬಂದಿಲ್ಲ, ನಾನು ಒಳ್ಳೆಯದನ್ನು ಮಾಡುವಂತರಿಗೋಸ್ಕರ ಬಂದಿಲ್ಲ, ಪಾಪದಲ್ಲಿ ಬಿದ್ದಂಥವರನ್ನು ಬಿಡಿಸಿ ರಕ್ಷಿಸೋದಕ್ಕೋಸ್ಕರ ಬಂದಿದ್ದೇನೆ. ಸತ್ಯವನ್ನು ಅರಿಯದೆ ಜೀವಿಸುತ್ತಿರುವಂತಹ ಅವರನ್ನು ಸರಿಯಾದ ಮಾರ್ಗಕ್ಕೆ ನಡೆಸಲು ನಾನು ಬಂದಿದ್ದೇನೆ. ನಾನು ಒಬ್ಬ ಇಂಥ ವೈದ್ಯನಾಗಿದ್ದೇನೆ. ಅಂದರೆ ಯಾವ ವೈದ್ಯನಂದ್ರೆ ಅನಾರೋಗ್ಯದಲ್ಲಿರುವಂಥವರನ್ನು ಆರೋಗ್ಯ ಕೊಡಬೇಕೆಂಬುದಾಗಿ ನಾನು ಬಂದಿದ್ದೇನೆ. ಹಾಗಾಗಿ ಈ ಯೇಸು ನಮಗೆ ಬೇಕಿಲ್ಲ. ಯಾಕೆ ಯೇಸು ಅಂದ್ರೆ, ಈತನೇ ನನ್ನನ್ನು ನಿನ್ನನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಬಂದಿದ್ದಾನೆ. ನಾವು ರೋಮಾಪುರದವರ ಪತ್ರಿಕೆ ನೋಡ್ತೇವೆ, 5ನೇ ಅಧ್ಯಾಯ 6ನೇ ವಚನದಿಂದ 11 ವಚನ ಇಲ್ಲಿ ಬಹಳ ಸ್ಪಷ್ಟವಾಗುತ್ತೆ. ನಾವು ಆತನು ಯಾವಾಗ ಬಂದನು ಗೊತ್ತಾ? ನಾನು ನಿನ್ನ ಅರಿಯದೇ ಇರುವಂತಹ ಸಮಯದಲ್ಲಿ ಆತನು ಈ ಲೋಕಕ್ಕೆ ಬಂದನು. ಯಾವಾಗ ಆತನು ತನ್ನ ಪ್ರಾಣವನ್ನು ಕೊಟ್ಟನು ಗೊತ್ತಾ? ಇನ್ನು ನಾವು ಪಾಪನೆ ಮಾಡ್ತಾ ಇದ್ದೇವೆ, ಆವಾಗಲೇ ಆತನು ನನ್ನ ನಿನಗೋಸ್ಕರ ಪ್ರಾಣವನ್ನು ಕೊಟ್ಟನು ಎಂಬುದಾಗಿ ಹೇಳ್ತಾರೆ. ಮತ್ತೆ ಅಷ್ಟೇ ಆತನು ನನ್ನ ನಿನಗೆ ಏನ್ ಕೊಡ್ತಾ ಇದ್ದಾನೆ ಅಂತಂದ್ರೆ, ಒಂದು ನಿತ್ಯ ಸೌಭಾಗ್ಯವನ್ನು ಕೊಡ್ತಾ ಇದ್ದಾನೆ, ಒಂದು ಸಂತೋಷವನ್ನು ಕೊಡ್ತಾ ಇದೆ. ಆತನಲ್ಲೇ ನಮಗೆ ಒಂದು ಸಮಾಧಾನ ಸಿಗುವಂಥದ್ದಾಗಿದೆ, ಆತನಲ್ಲೇ ನಮಗೆ ಶಾಂತಿ ಸಿಗುವಂಥದ್ದಿದೆ. ಇದನ್ನು ನೀವು ರೆಫರೆನ್ಸ್ ಇದ್ದಾವೆ ಅದನ್ನು ರೈಟ್ ಮಾಡ್ಕೊಳ್ಳಿ ನಿಮ್ಮ ಇದರಲ್ಲಿ, ಯಾಕಂದ್ರೆ ಅದು ನೋಡ್ತಾ ಹೋದ್ರೆ ಜಗ್ಗಿ ಗೊತ್ತಾಗ್ತದೆ. ಅಲ್ಲಿ ನೋಡಿದ್ರೆ ರೋಮ 5ನೇ ಅಧ್ಯಾಯ 6ನೇ ವಚನದಿಂದ 11ನೇ ವಚನದಲ್ಲಿ ಓದುವಾಗ ಅಲ್ಲಿ ಬಹಳ ಸ್ಪಷ್ಟ ರೀತಿಯಲ್ಲಿ ನಾವು ಅನೇಕ ಕಾರ್ಯಗಳನ್ನು ನೋಡ್ತೇವೆ. ಯೇಸು ಸ್ವಾಮಿ ಏನು ಮಾಡಿದ್ದಾನೆ ಎಂಬುದಾಗಿ, ಯೇಸು ಸ್ವಾಮಿ ಹೇಗೆ ಮಾಡಿದ್ದಾನೆ ಎಂಬುದಾಗಿ ನಾವು ಅಲ್ಲಿ ನೋಡ್ತಾ ಇದ್ದೇವೆ. ಅದಕ್ಕಾಗಿ ಯೇಸು ಬೇಕ್ರಿ. ವಾಕ್ಯ ಅಂದ್ರೆ ಒಳ್ಳೆಯವರಿಗೋಸ್ಕರ ಯಾರಾದರೂ ಪ್ರಾಣ ಕೊಡಲಿಕ್ಕೆ ಸಿದ್ಧ ಆಗಬಹುದು, ತನ್ನನ್ನು ಪ್ರೀತಿ ಮಾಡೋದಕ್ಕೋಸ್ಕರ ಯಾರಾದರೂ ಪ್ರಾಣ ಕೊಟ್ಟರು ಕೊಡ್ಬೋದು. ಆದರೆ ಪಾಪದಲ್ಲಿದ್ದವರಿಗೋಸ್ಕರ, ನಾಶನ ಮಾರ್ಗದಲ್ಲಿದ್ದವರಿಗೋಸ್ಕರ, ಅವರಿಗೋಸ್ಕರ ಯಾರು ಪ್ರಾಣ ಕೊಡಲು ಸಿದ್ಧ ಇದ್ದಾರೆ? ಕೊಡಲ್ಲ. ಆದರೆ ಯೇಸು ಸ್ವಾಮಿ ವಾಕ್ಯ ರೋಮಪುರದವರಿಗೆ ಆತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ, ನಮ್ಮನ್ನು ಆ ಪಾಪದಿಂದ ಬಿಡಿಸೋದಕ್ಕೋಸ್ಕರ, ನಮಗೆ ಒಂದು ನಿತ್ಯ ಜೀವವನ್ನು ಕೊಡೋದಕ್ಕೋಸ್ಕರ, ನಮಗೆ ರಕ್ಷಣೆ ಉಂಟು ಮಾಡೋದಕ್ಕೋಸ್ಕರ ಆತನು ನಮಗೋಸ್ಕರ ಬಂದಿದ್ದಾನೆ. ಮತ್ತೆ ನಾವು ನೋಡಿದ್ರೆ 2 ಕೊರಿಂಥ 8ನೇ ಅಧ್ಯಾಯ 9 ಓದ್ರಿ. 2 ಕೊರಿಂಥ 8:9. ನಿಮಗೆ ಗೊತ್ತಾಗಿದೆಯಲ್ಲ. ನೋಡಿ, ಇದು ಹೇಳ್ತಾರೆ, ಆತನು ಐಶ್ವರ್ಯವಂತನಾಗಿದ್ದರೂ ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ನೋಡಿ, ಇದು ಶುಭವಾರ್ತೆ. ಇವತ್ತು ಈ ಎಲ್ಲ ವಿಷಯಗಳು ನಿನಗೋಸ್ಕರ ಒಂದು ಶುಭವಾರ್ತೆ ಇದೆ. ಆತನು ಐಶ್ವರ್ಯವಂತನಾಗಿದ್ದನು, ಅದು ಯಾಕೆ ಬಡವನಾದನು? ಆತನು ಸ್ವಾಮಿ ಇದ್ದನು, ಯಾಕೆ ದಾಸನಾದನು? ಆತನು ಸೃಷ್ಟಿಕರ್ತನಿದ್ದನು, ಮಗನಾಗಿ ಯಾಕೆ ಬಂದನು? ಆತನು ಉನ್ನತ ಸ್ಥಾನದಲ್ಲಿ ವಾಸ ಮಾಡುವ ಆತನು ಯಾಕೆ ಗೋದಲಿಯಲ್ಲಿ ಜನಿಸಿ ಬಂದನು? ಯಾಕಂದ್ರೆ ನನ್ನನ್ನು ನಿನ್ನನ್ನು ಪ್ರೀತಿಸುತ್ತಾನೆ. ಆತನು ನನ್ನನ್ನು ನಿನ್ನನ್ನು ರಕ್ಷಿಸಬೇಕೆಂಬುದಾಗಿ, ನನ್ನನ್ನು ನಿನ್ನನ್ನು ನಿತ್ಯ ಜೀವನ ಕೊಡಬೇಕೆಂಬುದಾಗಿ ಈ ಶುಭ ವಾರ್ತೆ ಇವತ್ತು ನಮಗೆ ಇದೆ. ಕ್ರಿಸ್ತನ ಜನನದ ನಿಜವಾದ ಸುವಾರ್ತೆ ಇದೆ.
ಇದೇ ಯೇಸು ನಮಗೆ ಬೇಕು. ಈ ಯೇಸು ಇಲ್ಲದಿದ್ದರೆ ನಮ್ಮನ್ನು ಯಾರು ರಕ್ಷಿಸಲು ಸಾಧ್ಯ ಇಲ್ಲ. ಈ ಯೇಸು ಇಲ್ಲದಿದ್ದರೆ ನಮ್ಮನ್ನು ಯಾರು ಬಿಡಿಸಲು ಸಾಧ್ಯ ಇಲ್ಲ. ನೋಡಿ, ಗಲಾತ್ಯದವರ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನದಲ್ಲಿ ಏನು ಹೇಳ್ತಾರೆ? 10ರಿಂದ 14ನೇ ವಚನದಲ್ಲಿ ಹೇಳ್ತಾರೆ, ಆತನು ನಮಗೋಸ್ಕರ ಶಪಿಸಲ್ಪಟ್ಟನು, ನಮ್ಮ ಶಾಪವನ್ನು ಆತನು ಹೊತ್ತುಕೊಂಡು ಆ ಒಂದು ಮರದ ಮೇಲೆ ತೂಕ ಹಾಕಿಸಲ್ಪಟ್ಟನೆಂಬುದಾಗಿ. ಇವತ್ತು ನನ್ನ ಅಪರಾಧಗಳನ್ನು, ನನ್ನ ತಪ್ಪುಗಳನ್ನು ಯಾರು ಒತ್ತಿಕೊಂಡನೆಂದರೆ ಯೇಸು ಸ್ವಾಮಿ ಒತ್ತಿಕೊಂಡಿದ್ದಾನೆ. ಆತನೇ ಆ ಮರದ ಮೇಲೆ ಅನ್ನುವಂಥ ಸಮಯದಲ್ಲಿ ಶಿಲ್ಪೆಯ ಮೇಲೆ ಆತನ ಹಾಕಲ್ಪಟ್ಟಿದ್ದಾನೆ. ಹಾಗಾಗಿ ಈ ಯೇಸುವೇ ನಮಗೆ ಬೇಕು. ಯಾಕೆ ಯೇಸು ಗೊತ್ತಾ? ಈತನ ಹೊರತು ಬೇರೆ ಯಾರು ನಿನಗೋಸ್ಕರ ಶಿಲ್ಪೆ ಹೊರಲಿಲ್ಲ. ಈತನೇ ಹೊರತು ಬೇರೆ ಯಾರು ನಿನ್ನ ಅಪರಾಧವನ್ನು ತನ್ನ ಮೇಲೆ ತೆಗೆದುಕೊಳ್ಳಲಿಲ್ಲ. ಈತನ ಹೊರತು ಯಾರು ನಿನ್ನನ್ನು ಕ್ಷಮಿಸಲು ಸಾಧ್ಯವೇ ಇಲ್ಲ. ಯಾರು ಇದನ್ನು ಏನು ಬೇಕಾದ್ರೂ ಮಾಡಿ ನೋಡಿ, ಎಲ್ಲಿ ಹೋಗಿ ಆದ್ರೂ ನೋಡಿ, ಯೇಸು ಸ್ವಾಮಿ ಹೊರತು ಬೇರೆ ಯಾರು ನಮ್ಮನ್ನು ಕ್ಷಮಿಸಲು ಸಾಧ್ಯ ಇಲ್ಲ. ನೋಡಿ, ಇಬ್ರಿಯರ ಪತ್ರಿಕೆ 9ನೇ ಅಧ್ಯಾಯ ವಚನ 27ರಲ್ಲಿ ಇರ್ತದೆ, ಕ್ರಿಸ್ತನು ಸಹ ಬಹು ಜನರ ಪಾಪಗಳಿಗೋಸ್ಕರ ತನ್ನನ್ನು ತಾನು ಸಮರ್ಪಿಸಿದನೆಂಬುದಾಗಿ ಹೇಳ್ತಾರೆ. ಮತ್ತೆ ಅದೇ ರೀತಿ ನಾವು ನೋಡ್ತೇವೆ ಇನ್ನೊಂದು ಕೆಲವೊಂದು ವಚನಗಳಿದೆ. ಇಬ್ರಿಯ 9:22ರಲ್ಲಿ ಹೇಳ್ತದೆ, ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುತ್ತದೆ. ಯಾವ ರಕ್ತ ರೀ? ಇವತ್ತು ನಾವು ನೋಡ್ತೇವಲ್ಲ, ಅನೇಕರು ಕೆಲವೊಂದು ಪ್ರಾಣಿಗಳಿಗೆ ಏನ್ ಕೊಡ್ತಾರೆ? ಅರ್ಪಣೆ ಮಾಡ್ತಾರೆ. ಎಲ್ಲೆಲ್ಲೋ ಹೋಗಿ ಪ್ರಾಣಿಗಳನ್ನು ಅರ್ಪಿಸ್ತಾರೆ. ಆದರೆ ನಿನ್ನಗೋಸ್ಕರ ಯೇಸು ಸ್ವಾಮಿ ಆ ಯಜ್ಞದ ಕುರಿಯಾದನೆಂಬುದಾಗಿ ವಾಕ್ಯ. ಯಾಕೆ ಯೇಸು ಗೊತ್ತಾ? ನಿನ್ನಗೋಸ್ಕರ